Students, welcome to MOKSHIKA Academy. So in this section, we are going to learn regarding data analysis and interpretation. As you know, in the PGCET syllabus as well as in the banking syllabus and also for other competitive examinations, you have one section called data analysis and interpretation. So in data analysis and interpretation, so data analysis and some data will be given. For example, some boys or some girls information regarding the class wise, or those who appeared in the examination and those who passed in the examination. So so data ಯಾವ ರೀತಿ ನಾವು ಕೊಡಬಹುದು ನಿಮಗೆ. ಸೊ ಡಾಟಾನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಅವ್ರು ಯಾವ ರೀತಿ ಕ್ವಶನ್ ಅನ್ನ ಕೊಟ್ಟಿರ್ತಾರೆ ಅದಕ್ಕೆ ನೀವು ಸೊಲ್ಯೂಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಸಮ್ ಡಾಟಾಸ್ ವಿಲ್ ಬಿ ಗಿವನ್ ಲೈಕ್ ಐ ಸೆಡ್, ಸೊ ಅಪಿಯರ್ಡ್ ವರ್ಸಸ್ ಪಾಸ್ಡ್, previous year versus current year profit. So likewise something will be given and your expenses in the last month and the present months. So everything. So problems ಯಾವ ರೀತಿ ನಾವು ಇರಬಹುದು. ಅದಕ್ಕೆ ಮುಂಚೆ ನೀವು ತಿಳ್ಕೋಬೇಕಾಗಿರೋದು ಸ್ವಲ್ಪ ವಿಷಯಗಳಿದೆ ಡಾಟಾ ಅನಾಲಿಸಿಸ್ ಅಲ್ಲಿ. ಯಾವ ರೀತಿ ಡಾಟಾ ಅನಾಲಿಸಿಸ್ ಇದೆ, ವಾಟ್ ಆರ್ ದಿ ಟೈಪ್ಸ್ ಆಫ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ದ ಫಸ್ಟ್ ಒನ್ ಇಸ್ ಟೇಬಲ್ ಚಾರ್ಟ್ ಅಂತ ಹೇಳ್ತೀವಿ. ಸೊ ಟೇಬಲ್ ಚಾರ್ಟ್, ಟೇಬಲ್ ಅನ್ನ ಕೊಟ್ಟು ನಿಮಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಸೊ ಲೈಕ್ ಐ ಟೋಲ್ಡ್ ಯು, ಸೊ ಟೇಬಲ್ ಅಲ್ಲಿ ಕೊಡ್ತಾರೆ ಇನ್ಫಾರ್ಮೇಶನ್. ಸೊ ನೀವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೋಡಿರ್ಬೋದು. ಸೊ 2006 what is the percentage profit, and 2007 what is the percentage of profit, and 2008 likewise 5 years information na kodbodu. Some data 53, 22, 55 likewise any random numbers ಕೊಟ್ಟಿರ್ತಾರೆ. ಸೊ ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಅದನ್ನ ನಾವು ಟೇಬಲ್ ಚಾರ್ಟ್ ಅಂತ ಹೇಳ್ತೀವಿ. ಬೈ ಯೂಸಿಂಗ್ ಟೇಬಲ್ ಚಾರ್ಟ್ ವಿ ನೀಡ್ ಟು ಅನಲೈಸ್ ದ ಡಾಟಾ ಅಂಡ್ ವಿ ನೀಡ್ ಟು ಇಂಟರ್ಪ್ರಿಟ್ ದ ಡಾಟಾ. ನೆಕ್ಸ್ಟ್ ಕಮ್ಸ್ ಪೈ ಚಾರ್ಟ್. ಸೊ ಪೈ ಚಾರ್ಟ್ ಅಂತ ಹೇಳಿದ್ರೆ, ಸೊ ನಿಮ್ಗೆ ಏನು ಒಂದು ಸರ್ಕಲ್ ಕೊಟ್ಟಿರ್ತೀವಿ. ಸೊ ಸರ್ಕಲ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೊ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ಗೆ ನೀವು ಮಂತ್ಲಿ 30% ಸ್ಯಾಲರಿ ಖರ್ಚು ಮಾಡ್ತೀರಾ, ಎಲೆಕ್ಟ್ರಿಸಿಟಿ 10%, water bill 5%, and you will spend, this is about some information, spending ಅಥವಾ ಯಾವ್ದಾದ್ರು ಇನ್ಫಾರ್ಮೇಶನ್ ನ ಒಂದು ಪೈ ಚಾರ್ಟ್ ಅನ್ನ ಮಾಡಿ ಕೊಡ್ತೇನೆ. ಸೊ ಪೈ ಚಾರ್ಟ್ ಅಲ್ಲಿ ನಿಮಗೆ 2 ಪೈ ಚಾರ್ಟ್ ಕೊಡಬಹುದು. ಏನ್ ಸರ್ 2 ಪೈ ಚಾರ್ಟ್? ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸಾಮಿನೇಷನ್ ಗೆ ಅಪಿಯರ್ಡ್ ಆಗಿರ್ತಕ್ಕಂತಹ ಸ್ಟೂಡೆಂಟ್ಸ್, ಎಕ್ಸಾಮಿನೇಷನ್ ಗೆ ಪಾಸ್ ಆಗಿರ್ತಕ್ಕಂತಹ ಸ್ಟೂಡೆಂಟ್ಸ್. ಸೊ ಎರಡರ ಕಂಪ್ಯಾರಿಸನ್ಸ್ ನ ನಾವು ಮಾಡಬೇಕಾಗುತ್ತೆ. ಸೊ ಅದನ್ನ ನಾವು ಪೈ ಚಾರ್ಟ್ ಅಂತ ಹೇಳ್ತೀವಿ. Okay students, and bar chart. Okay, so bar chart, what is bar chart? For example, here by using the lines, okay, by using the bars, they will make some problems and you need to understand the problem and you need to solve the problem. For example, this is 2006 data and 2000 some data, so whatever the data it is, so year wise on ಮಾಡಿರ್ತಾರೆ, ಇನ್ಫಾರ್ಮೇಶನ್ ಅನ್ನು ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ಬಾರ್ ಚಾರ್ಟ್ ಅಂತ ಹೇಳ್ತೀವಿ ಅಥವಾ ಬಾರ್ ಗ್ರಾಫ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೈನ್ ಗ್ರಾಫ್ ಅಂತ ಹೇಳ್ತೀವಿ ಅಥವಾ ಲೈನ್ ಚಾರ್ಟ್ ಅಂತ ಹೇಳ್ತೀವಿ. ಬೈ ಯೂಸಿಂಗ್ ದ ಲೈನ್ಸ್, ಓಕೆ, 2000, ಸೊ ದಿಸ್ ಇಸ್ 2007, 2008 ಲೈಕ್ವೈಸ್ ಸಮ್ ಇನ್ಫಾರ್ಮೇಶನ್, ಪ್ರಾಫಿಟ್ ಏನಾಗ್ತಾ ಇದೆ ಅಥವಾ ಬಿಸ್ನೆಸ್ ಅಲ್ಲಿ ಇನ್ಫಾರ್ಮೇಶನ್ ಏನಾಗ್ತಾ ಇದೆ, ಸೇಲ್ಸ್ ಏನಾಗ್ತಾ ಇದೆ, 50 lakhs ತಲುಪಿದ್ಯಾ, 100 lakhs ತಲುಪಿದ್ಯಾ, ಲೈಕ್ವೈಸ್ ಒಂದೊಂದು ಇಯರ್ಗೆ ಏನೇನಾಗಿದೆ ಅಂತ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ. ಸೊ ಈ ರೀತಿ ಇನ್ಫಾರ್ಮೇಶನ್ ನಾವು ಲೈನ್ ಗ್ರಾಫ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಿಕ್ಸೆಡ್ ಗ್ರಾಫ್ ಅಂತ ಹೇಳ್ತೀವಿ ಸ್ಟೂಡೆಂಟ್. ಓಕೆ, ಮಿಕ್ಸೆಡ್ ಗ್ರಾಫ್. ಮಿಕ್ಸೆಡ್ ಅಂತ ಹೇಳಿದ್ರೆ ಬಾರ್ ಚಾರ್ಟ್ ಅಥವಾ ಟೇಬಲ್ ಕೊಟ್ಟಿ, ಟೇಬಲ್ ಅಲ್ಲೂ ಇನ್ಫಾರ್ಮೇಶನ್ ಕೊಡ್ತಾನೆ, ಜೊತೆಗೆ ನಿಮಗೆ ಪೈ ಚಾರ್ಟ್ ಅನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನ ನಾವು ಮಿಕ್ಸೆಡ್ ಚಾರ್ಟ್ ಅಂತ ಹೇಳ್ತೀವಿ. ಓಕೆ ಸ್ಟೂಡೆಂಟ್ಸ್, ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಟೈಪ್ಸ್. ಸೊ ಇದರಲ್ಲಿ ಯಾವ್ದು ಬೇಕಾದ್ರೂ ಕೊಡಬಹುದು. ಸೊ PGCET ಅಲ್ಲಿ ನಾರ್ಮಲಿ 2015, 2016, 2017 ಅಲ್ಲಿ ಕೇಳಿದ್ದಾನೆ, 18, 19 ಅಲ್ಲಿ ಕೇಳೇ ಇಲ್ಲ. ಹಾಗಂತ ಈ 2020 ಅಲ್ಲಿ ಕೇಳ್ತಾನೆ ಅಂತಾನೂ ಹೇಳಕ್ಕಾಗೋದಿಲ್ಲ. ಬಟ್ ಆಸ್ ಆಫ್ ದಿ ಸಿಲೆಬಸ್ ಅಲ್ಲಿ ಇರೋದನ್ನ ನಾವು ಕಲ್ತ್ಕೊಳ್ಳೇಬೇಕು. ಅಂಡ್ ಇನ್ ದ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಆಲ್ಸೋ ಯು ಮಸ್ಟ್ ಸ್ಟಡಿ ದಿಸ್ ಒನ್. ಸೊ ಕಂಪಲ್ಸರಿಲಿ ಬರುತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಕಂಪಲ್ಸರಿಲಿ ಬರುತ್ತೆ. ಓಕೆ, ಸೊ
ಇದು ಯಾವುದೇ ಟೈಪ್ಸ್ ಕೊಟ್ಟಿರಲಿ ನಿಮಗೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಸಮ್ ಪಾಯಿಂಟ್ಸ್ ಯು ನೀಡ್ ಟು ರಿಮೆಂಬರ್. ಸೊ ಅದಕ್ಕೆ ಹೇಳೋದು ನಾವು ಫಸ್ಟ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಕಲ್ತ್ಕೊಳ್ಳೋದಕ್ಕೂ ಮುಂಚೆ ನಾವು ಆವರೇಜ್ ಕಲ್ತ್ಕೊಂಡಿರ್ಬೇಕು, ರೇಷಿಯೋ ಕಲ್ತ್ಕೊಂಡಿರ್ಬೇಕು, ಪರ್ಸೆಂಟೇಜ್ ಕಲ್ತ್ಕೊಂಡಿರ್ಬೇಕು. ಸೊ ಈ ಮೂರನ್ನ ಕಲ್ತ್ಕೊಂಡಿದ್ರೆ ಡೆಫಿನೆಟ್ ಆಗಿ ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೌ ಸರ್? ಬಿಕಾಸ್ ಅವನು ಒಂದು ಚಾರ್ಟ್ ಅನ್ನ ಕೊಟ್ಟು 5 ಕ್ವಶನ್ಸ್ ಅನ್ನ ಕೊಡ್ತಾನೆ. ಆ 5 ಕ್ವಶನ್ಸ್ ಅಲ್ಲಿ ಈ 3 ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಅರೇಂಜ್ ಮಾಡಿರ್ತಾನೆ. ಓಕೆ, ಸೊ ಏನ್ ಸರ್ ಆವರೇಜ್ ಅಂತ ಹೇಳಿದ್ರಿ? ವಾಟ್ ಈಸ್ ಆವರೇಜ್? ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ವಾಟ್ ಈಸ್ ಸಮ್ ಆಫ್ ಆಲ್ ಎಲಿಮೆಂಟ್ಸ್? Average into number of elements. Ratio, you know that A is to B is nothing but A divided by B unit. Okay, so ratio concept, average concept. And when it's come to percentage concept, ನೋಡಿ percentage ಅಲ್ಲಿ ಈ ಮೂರು ಫಾರ್ಮುಲಾ ಗ್ಯಾಪ್ ಇಟ್ಕೊಂಡಿರ್ಬೇಕು. ಯಾಕೆ ಸರ್ ಈ ಮೂರು ಫಾರ್ಮುಲಾ ಬಂದು ನಿಮಗೆ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಬಂದೇ ಬರುತ್ತೆ. ಹಾಗಾಗಿ ಮೂರು ಫಾರ್ಮುಲಾನ ನೀವು ಗ್ಯಾಪ್ ಇಟ್ಕೊಂಡಿರ್ಬೇಕು. ವಾಟ್ ಇಸ್ ದಟ್? ಫಸ್ಟ್ ಕೇಳ್ತಾನೆ x is what percent of y ಅಂತ ಹೇಳ್ತಾನೆ ಸ್ಟೂಡೆಂಟ್. x is what percent of y. ಅವಾಗ ನಿಮಗೆ ಫಾರ್ಮುಲಾ ಏನಾಗುತ್ತೆ? x divided by y. ಅಂದ್ರೆ ಫಸ್ಟ್ 2006 is what percent of 2007 ಅಂತ ಹೇಳ್ತಾನೆ ಸೇಲ್ಸ್. ಅವಾಗ 2006 divided by 2007 into 100. ಅಂದ್ರೆ 2006 ಅಲ್ಲಿ ಎಷ್ಟಿರುತ್ತೋ 100 ಇದ್ರೆ 100 ಬರ್ಕೊಳ್ಳಿ, 2007 150 ಇದ್ರೆ 150. ಸೊ 100 divided by 150 into 100. ಇದಂತೂ ಕಾಮನ್ ಆಗಿ ನಿಮ್ಗೆ ಎಲ್ಲಾ ಕ್ವಶನ್ಸ್ ಅಲ್ಲೂ ಬಂದೇ ಬರುತ್ತೆ. ವಾಟ್ ಪರ್ಸೆಂಟ್ ಅಂತ ಬಂದ ತಕ್ಷಣ ನೀವು ಗ್ಯಾಪ್ ನ ಇಟ್ಕೊಳ್ಳಿ ಸ್ಟೂಡೆಂಟ್. x divided by y into 100. ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿರ್ತಾನೆ that divided by the second information. Next, x is what percent increase or decrease than y ಅಂತ ಹೇಳ್ತಾನೆ. ಸೊ increase or decrease than y ಅಂತ ಹೇಳ್ತಾನೆ. ಸೊ ಆ ಕೇಸ್ ಅಲ್ಲಿ ಏನ್ ಮಾಡಿ ನೀವು x minus y divided by y. ಯಾವಾಗ increase or decrease ಕೇಳ್ತಾನೆ ನೋಡಿ ಸ್ಟೂಡೆಂಟ್. increase or decrease ಕೇಳಿದಾಗ ನಿಮಗೆ ಇನ್ಫಾರ್ಮೇಶನ್, ಫಾರ್ ಎಕ್ಸಾಂಪಲ್ 2006 ಸೇಲ್ಸ್ ಇಸ್ what percent increase or decrease than 2007 ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ತೀರಾ? 2006 ಸೇಲ್ಸ್ minus 2007 divided by 2007 ಸೇಲ್ಸ್ into 100. Okay students, and the last one is percentage change ಅಂತ ಹೇಳ್ತೀವಿ. ಸೊ ಪರ್ಸೆಂಟೇಜ್ ಚೇಂಜ್ ಅಂತ ಹೇಳಿದ್ರೆ ನೋಡಿ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಬೇರೆ, ಪರ್ಸೆಂಟೇಜ್ ಚೇಂಜ್ ಬೇರೆ. ಓಕೆ ಸ್ಟೂಡೆಂಟ್ಸ್, ಸೊ ಬೋತ್ ಆರ್ ಡಿಫರೆಂಟ್ ಕಾನ್ಸೆಪ್ಟ್. ಪರ್ಸೆಂಟೇಜ್ ಚೇಂಜ್ ಅಂತ ಹೇಳಿದ್ರೆ ಏನ್ ಚೇಂಜಸ್ ಆಗಿದೆ? ಫಾರ್ ಎಕ್ಸಾಂಪಲ್ 2006 ಅಲ್ಲಿ 50% ಸೇಲ್ಸ್ ಆಗಿದೆ, 2007 ಅಲ್ಲಿ 55 ಸೇಲ್ಸ್ ಆಗಿದೆ. ವಾಟ್ ಇಸ್ ದ ಡಿಫರೆನ್ಸ್? ಪರ್ಸೆಂಟೇಜ್ ಚೇಂಜ್ ಏನಾಗಿದೆ? 5% ಆಗಿದೆ. ಅದು ಇನ್ಕ್ರೀಸ್ ಆಗಿರಬಹುದು, ಡಿಕ್ರೀಸ್ ಆಗಿರಬಹುದು, ಅದು ಇಲ್ಲಿ ಬರುತ್ತೆ. ಬಟ್ ನಮ್ಗೆ ಇಲ್ಲಿ ಏನ್ ಬೇಕು? ಕಂಪ್ಯಾರಿಸನ್ಸ್ ಬೇಕು. ಓಕೆ, ಅದನ್ನ ನಾವು ಪರ್ಸೆಂಟೇಜ್ ಚೇಂಜ್ ಅಂತ ಹೇಳ್ತೀವಿ. ಅದಕ್ಕೆ ಫಾರ್ಮುಲಾ ಬಂದು ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಇನಿಷಿಯಲ್ ವ್ಯಾಲ್ಯೂ. ಅಂದ್ರೆ ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ಫೈನಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ಯಾವುದು ನಿಮ್ ಪ್ರೆಸೆಂಟ್ ಅಂದ್ರೆ ಜಾಸ್ತಿ ಇಯರ್ ಯಾವ್ದು ಇರುತ್ತೆ, ಅಂದ್ರೆ ಕರೆಂಟ್ ಇಯರ್ ಯಾವ್ದು ಇರುತ್ತೆ ಅದನ್ನ ನಾವು ಫೈನಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಪ್ರೀವಿಯಸ್ ಇಯರ್ ಯಾವ್ದು ಇರುತ್ತೆ ಅದನ್ನ ನಾವು ಇನಿಷಿಯಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ, ಅಥವಾ ಪ್ರೀವಿಯಸ್ 2007 is the current, 2006 divided by 2006 sales into 100. ಅದನ್ನ ನಾವು ಪರ್ಸೆಂಟೇಜ್ ಚೇಂಜ್ ಅಂತ ಹೇಳ್ತೀವಿ. ಸೊ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೂಡೆಂಟ್ ಈ ಮೂರು ಕಾನ್ಸೆಪ್ಟ್ ನ ನೀವು ಗ್ಯಾಪ್ ನ ಇಟ್ಕೊಂಡಿದ್ರೆ ಮಾತ್ರ ಅದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಸೊ ಲೆಟ್ ಅಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್. Students, let us move on to the first problem, that is table chart problems ಅಂತಿದೆ. ಸೊ ಟೇಬಲ್ ಚಾರ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಮೊದಲನೇ ಪ್ರಾಬ್ಲಮ್ಸ್ ಅನ್ನ ನೋಡೋಣ. ಮಿಕ್ಕಿದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ I will cover. That is pie chart, bar chart, line chart ಅದನ್ನ ನಾನು ಮುಂದೆ ಮಾಡ್ತೀನಿ. ಒಂದು ಟೇಬಲ್ ಚಾರ್ಟ್ ಬಗ್ಗೆ ಪ್ರಾಬ್ಲಮ್. ಫಸ್ಟ್ look at the problem student. Tables give the number of students of from various institutes over the year. ಟೇಬಲ್ ಇನ್ಫಾರ್ಮೇಶನ್ ಏನ್ ಕೊಡುತ್ತಂತೆ, ಅಲ್ಲಿ ಕೆಲವು ಇನ್ಸ್ಟಿಟ್ಯೂಷನ್ ಗಳಿವೆ, ಅದ್ರ ನಂಬರ್ ಆಫ್ ಇಯರ್ಸ್ ಅಲ್ಲಿ ಎಷ್ಟೆಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇನ್ಫಾರ್ಮೇಶನ್. ಇನ್ನೇನು ಕೊಟ್ಟಿಲ್ಲ. ದಿಸ್ ಇಸ್ ವೆರಿ ಸಿಂಪಲ್, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಮಾಡ್ತಾರೆ. ಸೊ ವೆರಿ ಸಿಂಪಲ್. ಇನ್ಸ್ಟಿಟ್ಯೂಟ್ ಎ, ಬಿ, ಸಿ. ಸೊ 2002 ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, 2003 ಎಷ್ಟು ಜನ ಇದ್ದಾರೆ, ಅದೇ ರೀತಿ 5 ಇಯರ್ಸ್ ಅಥವಾ 6 ಇಯರ್ಸ್ 7 ಇಯರ್ಸ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಶನ್ ತಗೊಂಡು ನಾವು ಏನು ಮಾಡಬೇಕು? ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು. ನಾವು ಲುಕ್ ಅಟ್ ದಿ ಫಸ್ಟ್ ಪ್ರಾಬ್ಲಮ್. The strength of Institute F in 2004 is what percent of the total strength of that institute for all 7 years? So strength of
institute F is 2004 is what percent? Notice student, ನಾನು ಈ ತರ ಇಂಟ್ರೊಡಕ್ಷನ್ ಹೇಳ್ಕೊಟ್ಟಿದ್ದೀನಿ ನಿಮಗೆ. is what percent ಅಂತ ಬಂದ ತಕ್ಷಣ ಫಾರ್ಮುಲಾ ಏನು ಹಾಕಬೇಕು ನೀವು? x divided by y into 100. So x ಏನಿಲ್ಲಿ the strength of institute F in 2004. ನೋಡಿ F ಕಾಲಮ್ ನೋಡಿ, ಅಲ್ಲಿ F ಕಾಲಮ್ 2004 ಅಲ್ಲಿ ಎಷ್ಟಿದೆ? 2004 ಅಲ್ಲಿ ಎಷ್ಟಿದೆ? It is 640 divided by y. Y ಅಂದ್ರೆ ಏನು? What percent of the total strength of that institute for all 7 years together? All 7 years together ಅಂದ್ರೆ F ಕಾಲಮ್ ನೋಡಿ. F ಕಾಲಮ್ ಅಲ್ಲಿ ಏನೇನಿದೆ? 620, 580, 640, 560, 650, 630, 660. ನೋಡಿ ಸ್ಟೂಡೆಂಟ್ಸ್, ಇದನ್ನೆಲ್ಲ ನೀವು ಬರ್ಕೋಬಾರ್ದು. ನಿಮಗೆ ಯೂನಿಟ್ ಡಿಜಿಟ್ ಮೆಥಡ್ ನಾನು ಸ್ಪೀಡ್ ಮ್ಯಾಥ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಗೋ ಫಾಲೋ ದಟ್ ವೇ. ಓಕೆ, ದ ಫೈನಲ್ ಆನ್ಸರ್ ವಿಲ್ ಕಮ್ ಟು 4340. Total of this, so 4340 into 100. Okay students, x is what percent of y? Strength of F is what percent of total strength of all the years together in F. So now calculate this. 0 0 will get cancelled. 6400 divided by 434. So 6400 divided by 434. To calculate, you always go by 10s, 15s, you can go. Okay, let us see. 434 1s, 434 1s only. Nodi 640 ಇದೆ, ಇಲ್ಲಿ 434 ಇದೆ. 434 1s ಎಷ್ಟು? 434. So 640 ಇಲ್ಲಿ 434 ಹೋಗುತ್ತೆ. ಇನ್ನೆಷ್ಟು ಉಳ್ಕೊಳ್ತು? It is 206. 206 ಡಿವೈಡ್ ಆಗುತ್ತಾ 434 ಅಲ್ಲಿ? ಇಲ್ಲ. ಇಲ್ಲಿ ಒಂದು 0 ಇದೆ, ಅದು 0 ನ ಇಲ್ಲಿಗೆ ಇಳಿಸ್ಕೊತೀವಿ. ಅವಾಗ ಏನಾಯ್ತು? 2060 ಆಯಿತು. So how many times it will go? You know that 4 4 the 16. ಅರ್ಥ ಆಗ್ತಿದೆಯಾ? 400 into 4 ಎಷ್ಟು? 1600. ಇಲ್ಲಿ 34 ಇದರಿಂದ 30 into 4 ಎಷ್ಟು? 120. 4 into 4 60. So total ಎಷ್ಟಾಯಿತು? 1600, 1720, 1736 ಆಯಿತು. Sorry, 1200, sorry, 1600 plus 120, 1720 plus 16, 1736. 1736. This is 4 times. So 4 times. So deduct ಮಾಡಿ, remainder ಎಷ್ಟು ಹೋಗ್ಬಿಟ್ಟು? That is 324. 324 ಡಿವೈಡ್ ಆಗುತ್ತಾ? ಇಲ್ಲ. ಪಾಯಿಂಟ್ ಹಾಕಿ, ಪಾಯಿಂಟ್ ಹಾಕಿದ್ರೆ ನಾವಿಲ್ಲಿ ಏನು ಮಾಡ್ಬೋದು? 0 ಹಾಕಬಹುದು. ಅಗೇನ್ ಆಲ್ಮೋಸ್ಟ್ 434 10s ಎಷ್ಟು? 4340. 4340 ನಿಯರ್ ಈಸ್ ಇದೆಯಾ? ಇಲ್ಲ. ಬಟ್ ಏನು ಮಾಡ್ಬೋದು? You can go by 8 times or 7 times. Normally I will go 7 times. Why sir 7 times? 4 7s are 400 into 7. It is 2800. 30 into 7 210. So 3110 ಆಯ್ತು. 3010 ಆಯ್ತು, sorry. So 3010 ಆಯ್ತು. It is almost nearest to 3240. So that's how you can go. So 14.7. So 14.7 ಒಂದೇ ಆಪ್ಷನ್ ಇದೆ, ಡೈರೆಕ್ಟ್ ಆಗಿ ಹೋಗಿ. ಇಲ್ಲ ನೀವು ಫೈನಲ್ ಫುಲ್ ಕ್ಯಾಲ್ಕುಲೇಟೇ ಮಾಡಬೇಕು ಅಂತ ಹೇಳಿದ್ರೆ ಏನಿಲ್ಲ, ನನ್ ಆಫ್ ದಿಸ್ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಪುಟ್ ಇಟ್. ಇಟ್ ಈಸ್ ಆಕ್ಚುಲಿ 14.75 only. ರೌಂಡ್ ಆಫ್ ಅಂತ ಮಾಡಿ ಅಂತಿದ್ದೇನೆ. ಸೊ ಇಟ್ ವಿಲ್ ಕಮ್ ಟು 14.75. ಸರ್ ಇಲ್ಲ ಸರ್ ನೀವು ಎಕ್ಸಾಕ್ಟ್ ಆಗಿ ತೋರಿಸಿ. ಎಕ್ಸಾಕ್ಟ್ ಆಗಿ ತೋರಿಸೋದು ನಿಮಗೆ. ಸೊ 7s ಅಂದ್ರೆ 400 into 7 2800. 30 into 7 210. 3010. Okay, next 4 into 7 28. So 3028. What is the remainder? It is 212. Since we have point here, again I will put 0 here. So 434 5s are. 434 5s is how much? 4400 into 5 2000. 30 into 5 150. 2150. Nearest answer. So 14.75 is the right answer. Okay student, let us see the next question. What is the difference between, notice student, always remember link ಕೊಟ್ಟಿದ್ದಾನೆ ಫಸ್ಟ್ ನೋಡಬೇಕು. ರೇಷಿಯೋ ಕೊಟ್ಟಿದ್ದಾನೆ, ಆವರೇಜ್ ಕೊಟ್ಟಿದ್ದಾನೆ, ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಯಾವುದು ಅಂತ ನೀವು ನೋಡ್ಕೋಬೇಕು. ಇಲ್ಲೇನು ಕೇಳಿದಾನೆ, what is the difference between the total number of students in 2006 for all the institute together
and total number of students in 2008 for all the institute together. ಏನು ಹೇಳಿದಾನೆ ಡಿಫರೆನ್ಸ್ ಕೇಳಿದಾನೆ ಅಷ್ಟೇ 2005 2008 ಸಾರಿ 2006 2008 ಎರಡಕ್ಕೂ ಡಿಫರೆನ್ಸ್ ಎಷ್ಟಿದೆಯಪ್ಪ ಅಂತ ಕೇಳಿದಾನೆ. ಆದ್ರೆ ನೀವು ಟೋಟಲ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ ಹಾರಿಜಾಂಟಲಿ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ 2006 A B C D E F G ಅಂತಿದೆ. ಸೊ ಯು ನೀಡ್ ಟು ಆಡ್ ಆಲ್ ದೀಸ್ ಥಿಂಗ್. ಹೆಂಗ್ ಆಡ್ ಮಾಡ್ತೀರಾ ಯೂನಿಟ್ ಡಿಜಿಟ್ ಮೆಥಡ್ ಹೋಗಿ ಸ್ಟೂಡೆಂಟ್. ಸೊ ಮೊದಲನೇ ಕಾಲಮ್ ನೋಡಿ ಯೂನಿಟ್ ಸ್ಪೆಷಲಿ ಎಲ್ಲ 0 ಇದೆ. ಯು ಟೇಕ್ ನಾನು ಡೈರೆಕ್ಟ್ ಆಗಿ ಬರೀತೀನಿ 2006 ಅಲ್ಲಿ ಎಷ್ಟಿದೆ ಅಂತ 0. ನೆಕ್ಸ್ಟ್ ಮಿಡಲ್ ನಂಬರ್ ತಗೊಳ್ಳಿ 4 + 6 10 10 + 9 19 28 28 + 36 36 + 5 41 49 4 carries again 100 + 7 4 7 + 4 11 18 24 31 38 44 50. ಸೊ 2006 ಅಲ್ಲಿ ಟೋಟಲ್ ಎಷ್ಟಿದೆ ಹಾರಿಜಾಂಟಲಿ ಹಿಂಗಿಂಗ್ ಟೋಟಲ್ ಮಾಡಬೇಕು. ಓಕೆ ಎಷ್ಟಿದೆ 5090. ಸೊ 2008 ಅದೇ ರೀತಿ ಮಾಡಿದ್ರೆ ನಿಮಗೆ ಆನ್ಸರ್ ಬಂದು 5100 ಬರುತ್ತೆ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಅವನು ಕೇಳಿದ್ದೇನೆ ಡಿಫರೆನ್ಸ್ ಹೇಳಿ ಅಂತ ಹೇಳಿದೆ. ಎಷ್ಟು ಡಿಫರೆನ್ಸ್ 10. ದಟ್ ಇಸ್ ಆಪ್ಷನ್ ನಂಬರ್ 3. Okay students, let us see the next question, this third one. What is the ratio between the total strength of institute A, B and G together? ಏನು ಕೇಳಿದಾನೆ what is the ratio ನೋಡಿ ಏನು ಕೇಳಿದಾನೆ ratio. Okay student, of what total strength of A plus B plus G is to in 2003 and total strength of E plus F plus G in 2005. Okay students, ಇದು ಎರಡು ರೇಷಿಯೋ ಕೇಳಿದೆ. ಸೊ how to calculate 2003 ನೋಡಿ 2003 ಅಲ್ಲಿ A ಎಷ್ಟಿದೆ 700 plus B ಎಷ್ಟಿದೆ 600 plus G ಎಷ್ಟಿದೆ 720 is to next 2005 ಹೋಗಿ EFG E ಎಷ್ಟಿದೆ 750 plus 560 plus 750. Okay students, now add all these three. How to add? I have already told you. Either you can directly add 700 plus 600 1500 plus 700 2200 plus 20 2220. Okay, sorry 2020 ಬರುತ್ತೆ. Taken 2220 ಬರುತ್ತಲ್ಲ. Yes, 2020 ಬರುತ್ತೆ. 7 plus 6 it is 1300. 1300 plus 700 2020 is to again 700 plus 750 1500 plus 500 2060. 0 will get cancelled. So directly divide by 2. 2 ones are 2 ones are 2 101s are 2 103s. 101 is to 103. That is option number 2. Okay students, ರೇಷಿಯೋ ಕೇಳಿದ್ದೀನಿ ಸಿಂಪಲ್. ರೇಷಿಯೋ ಯಾವ್ದ್ರ ಮೇಲೆ ಅದು ಇಂಪಾರ್ಟೆಂಟ್ ನೋಡಿ. ರೇಷಿಯೋ ಆವರೇಜ್ ಒಟ್ಟಿಗೆ ಕೇಳ್ತಾನೆ, ರೇಷಿಯೋ ಪರ್ಸೆಂಟೇಜ್ ಒಟ್ಟಿಗೆ ಕೇಳ್ತಾನೆ. ರೇಷಿಯೋ ಯಾವ್ದ್ರ ಮೇಲೆ ಅಂತ ನೋಡ್ಬೇಕು ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ ಅಲ್ಲಿ 2003 ಅಲ್ಲಿ 3 ಕಾಲೇಜು ಕೇಳಿದೆ. ಓಕೆ, next questions. In 2000, if in 2002 the overall percentage of students passed from all the institute is 70%, then what is the number of students passed in 2002 from all the institutes? ಹೇಳಿದ್ದೇನೆ 2002 ಅಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ ಸೇರಿ 70% ಸ್ಟೂಡೆಂಟ್ ಪಾಸ್ ಆಗಿದ್ದಾರೆ. 70% ಸ್ಟೂಡೆಂಟ್ ಪಾಸ್ ಆಲ್ ದ in 2002 ಅಲ್ಲಿ ನೀವೇನು ಮಾಡಬೇಕು, ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ನೋಡಬೇಕು. ಯಾವ ರೀತಿ ನೋಡ್ತೀರಾ? ಟೋಟಲ್ ಸ್ಟೂಡೆಂಟ್ಸ್ ಅಂದ್ರೆ ಯು ಹ್ಯಾವ್ ಟು ಆಡ್ ಲೈಕ್ ದಿಸ್, ದಟ್ ಈಸ್ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಇದೆಯಲ್ಲ, ಈ ರೀತಿ ಆಡ್ ಮಾಡಿ ಸ್ಟೂಡೆಂಟ್. ಈ ರೀತಿ ಆಡ್ ಮಾಡಿದ್ರೆ ಟೋಟಲ್ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 4860. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ 2003 ಅಲ್ಲಿ, ಸಾರಿ 2002 ಅಲ್ಲಿ 4860. ಇದರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರಂತೆ?
70% ಪಾಸ್ ಆಗಿರುತ್ತೆ. ಎಷ್ಟು 70%? ಈ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ 0 ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನೋಡಿ 486 into 7 ಮಾಡಿ, 400 into 7 ಮಾಡಿ. 400 into 7 ಎಷ್ಟು? 2800. 80 into 7 560. 6 into 7 40. So 3402. So 3402 is option number 1. Okay student. So split and merge. ಅದಕ್ಕೆ ನಿಮ್ಗೆ ಹೇಳಿದ್ರು ಸ್ಪೀಡ್ ಮ್ಯಾಥ್ಸ್ ನ ನೀಟಾಗಿ ಕಲ್ತ್ಕೊಳ್ಳಿ ಅಂತ. ಓಕೆ, let us move on to the next question. If Institute B overall 60% student passed for all the given years, approximately what is the average number of student passed? ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಆವರೇಜ್ ಕೇಳಿದ್ದಾನೆ. ಯಾವ್ದ್ರ ಮೇಲೆ? ಫಸ್ಟ್ ನೋಡಿ, ಇಫ್ ಫ್ರಮ್ ಇನ್ಸ್ಟಿಟ್ಯೂಟ್ ಬಿ ಓವರ್ ಆಲ್ 60% ಸ್ಟೂಡೆಂಟ್ ಪಾಸ್ಡ್. ಹಿಂದೆ ಕ್ವಶನ್ ಇತ್ತು, ಅಲ್ಲಿ ಇಯರ್ ಕೊಟ್ಟಿದ್ದ. ಈ ಕ್ವಶನ್ ಅಲ್ಲಿ ಬರೀ ಒಂದು ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾನೆ. ಯಾವ ಇನ್ಸ್ಟಿಟ್ಯೂಟು? ಬಿ. ಇನ್ಸ್ಟಿಟ್ಯೂಟ್ ಬಿ. ಇನ್ಸ್ಟಿಟ್ಯೂಟ್ ಬಿ ಅಲ್ಲಿ ಟೋಟಲ್ ಎಷ್ಟಿದೆ ನೋಡ್ಕೋಬೇಕು ಸ್ಟೂಡೆಂಟ್. ಟೋಟಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇನ್ಸ್ಟಿಟ್ಯೂಟ್ ಬಿ ಅಂದ್ರೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅಂದ್ರೆ 2000 2 3 4 5 6 ಇಷ್ಟು ಟೋಟಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇನ್ಸ್ಟಿಟ್ಯೂಟ್ ಬಿ ಇದು ಟೋಟಲ್ ಬಂದು ನೀವು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಇಟ್ ವಿಲ್ ಕಮ್ ಟು 4720. ಸೊ ನೀವು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 4720. ಸೊ 4720. ಸೊ ಈ 4720 ಅಲ್ಲಿ ಎಷ್ಟು ಜನ ಪಾಸ್ ಆಗಿದಾರಂತೆ? 60% ಪಾಸ್ ಆಗಿದಾರಂತೆ. ಓಕೆ ಸ್ಟೂಡೆಂಟ್, 60% ಸ್ಟೂಡೆಂಟ್ ಪಾಸ್. ಸೊ 0 0 0 0 will get cancelled. Again ನಾನು ಹೇಳ್ಕೊಟ್ಟಿದ್ದೀನ ಸ್ಪ್ಲಿಟ್ ಅಂಡ್ ಮರ್ಜ್. 400 into 6 2400. 70 into 6 420. 2 into 6 12. So this will come to 2832. But question ಏನು ಕೇಳಿದ್ದಾನೆ? Approximately what is the average number of student passed? Average ಅಂದ್ರೆ ಏನು? Sum of all elements divided by number of elements. Divided by number of elements ಅಂತ ಹೇಳಿದ್ರೆ ಇಲ್ಲಿ number of elements ಅಂತ ಹೇಳಿದ್ರೆ ನೋಡಿ ಸ್ಟೂಡೆಂಟ್ಸ್, 2002 ಇಂದ 3 4 5 6 7 8 number of elements ಅಂದ್ರೆ ಎಷ್ಟು ಇಯರ್ ನ ಸೇರಿ ಅದು ಇವರು ಎಷ್ಟು ಜನ ಪಾಸ್ ಆಗಿದ್ದಾರೆ? 1 2 3 4 5 6 7 ಇಯರ್ಸ್ ಸೇರಿ ಇವರು ಇಷ್ಟು ಜನ ಪಾಸ್ ಆಗಿದ್ದಾರೆ. ಆವರೇಜ್. ಓಕೆ ಸ್ಟೂಡೆಂಟ್ಸ್, ಸೊ ಆವರೇಜ್ ಆಫ್ ಪಾಸ್ ಸ್ಟೂಡೆಂಟ್. ಆವರೇಜ್ ಅಂತ ಹೇಳಿದ್ರೆ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ನಿಮಗೆ 7 440s is 280. 7 10s are 70. 7 40s is 280. Again the remainder is 32. So 7 4s are again 28. 4 and it will go on. Okay, approximately we need to check. So approximately and 404 ಗೆ nearest answer ಯಾವುದು ಇದೆ ಸ್ಟೂಡೆಂಟ್? It is 405. Okay, the final answer is 405. So that is fifth option. Let us move on to the next question. Let us see the next question student. Number of students appeared and passed in an examination from 5 different schools over the years are given. So ಏನು ಕೊಟ್ಟಿದೆ ಸ್ಟೂಡೆಂಟ್? ನಂಬರ್ ಆಫ್ ಸ್ಟೂಡೆಂಟ್ ಅಪಿಯರ್ಡ್ ಅಂಡ್ ಪಾಸ್ಡ್. ಓಕೆ, ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಇಲ್ಲಿ? ಅಪಿಯರ್ಡ್ ಕೊಟ್ಟಿದ್ದಾನೆ, ಪಾಸ್ಟ್ ಕೊಟ್ಟಿದ್ದಾನೆ. ಸೊ ಯು ನೀಡ್ ಟು ಸಿ ದ ಇನ್ಫಾರ್ಮೇಶನ್. ಸೊ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಸಿಂಪಲ್ ಆಗಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ರು. ಇಲ್ಲೇನು ಕೊಟ್ಟಿದ್ದಾನೆ? ಅಪಿಯರ್ಡ್ ವರ್ಸಸ್ ಪಾಸ್ಟ್. ಓಕೆ, ಬಟ್ ಆನ್ ದ ಸೇಮ್ ಓಕೆ ಸ್ಕೂಲ್ ಎ ಬಿ ಸಿ ನಂಬರ್ ಆಫ್ ಇಯರ್ಸ್ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ಒಂದು ಆಡ್ ಆಗಿದೆ, ಏನು? ಅಪಿಯರ್ಡ್ ಪಾಸ್ಟ್ ಎರಡು ಕಾಲಮ್ ಕೊಟ್ಟಿದೆ. ಇನ್ಸ್ಟೆಡ್ ಆಫ್ ಒನ್ ಕಾಲಮ್ ದೇ ಹ್ಯಾವ್ 2 ಕಾಲಮ್ಸ್. ಓಕೆ, ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್. ಸೊ ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ನೀವು, ಆಮೇಲೆ ಕ್ವಶನ್ ಹೋಗ್ಬೇಕು. ವಾಟ್ ಇಸ್ ದ ರೇಷಿಯೋ ಬಿಟ್ವೀನ್? ಫಸ್ಟ್ ಕ್ವಶನ್ ತಗೊಳ್ತೀನಿ. ಏನ್ ಕೇಳಿದಾನೆ? ವಾಟ್ ಇಸ್ ದ ರೇಷಿಯೋ ಕೇಳಿದಾನೆ. ಬಿಟ್ವೀನ್ ಯಾವ್ದ್ರ ಮೇಲೆ? ಆವರೇಜ್ ನಂಬರ್ ಆಫ್ ಸ್ಟೂಡೆಂಟ್ ಪಾಸ್ ಫ್ರಮ್ ಸ್ಕೂಲ್ ಬಿ. ಪಾಸ್ಟ್ ಅಲ್ಲ, ಆವರೇಜ್ ನಂಬರ್ ಆಫ್ ಸ್ಟೂಡೆಂಟ್. ನೋಡಿ ಅವನೇನ್ ಕೇಳಿದ್ರು? ಆವರೇಜ್ ನಂಬರ್ ಆಫ್ ಸ್ಟೂಡೆಂಟ್ ಪಾಸ್ಟ್ ಇನ್ ಬಿ ಈಸ್ ಟು ಸಿ
respectively for all the given years. So same average number of student passed in C. ಸೊ ಇಲ್ಲಿ ರೇಷಿಯೋನು ಕೇಳಿದಾನೆ, ಆವರೇಜು ಕೊಟ್ಟಿದ್ದಾನೆ. ಸೊ ಆಲ್ವೇಸ್ ರಿಮೆಂಬರ್ ಸ್ಟೂಡೆಂಟ್, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಆವರೇಜ್ ಮಾಡ್ಕೊಳ್ಳೋದು ಹೆಂಗೆ? ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್. ಸಮ್ ಅಂತ ಹೇಳಿದ್ರೆ ಇಲ್ಲಿ ನೀವು ಯಾವ್ದು ಟೋಟಲ್ ಮಾಡಬೇಕು ನೋಡಿ. ಬಿ ಕಾಲಮ್ ನಂಬರ್ ಬಿ ನೋಡಿ, ಇನ್ಸ್ಟಿಟ್ಯೂಟ್ ಬಿ ಅಥವಾ ಸ್ಕೂಲ್ ಬಿ ಅಲ್ಲಿ ಪಾಸ್ಟ್ ಅಂತಿದೆಯಲ್ಲ, ಪಾಸ್ಟ್ ಕಾಲಮ್ ನ ಟೋಟಲ್ ಮಾಡ್ಕೋಬೇಕು ಸ್ಟೂಡೆಂಟ್. ಸೊ ಪಾಸ್ಟ್ ಕಾಲಮ್ ನ ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? 1530. ಸೊ ಎಷ್ಟು ಇಯರ್ ಇದೆ ಇಲ್ಲಿ? 2004, 5, 6, 7, 8 5 ವರ್ಷ ಇದೆ. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು? 5. ಸೊ ಇದನ್ನ ಡಿವೈಡ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಆವರೇಜ್ ಸಿಗುತ್ತೆ ನೋಡಿ. ಆವರೇಜ್ ಈಸ್ ಟು ಆವರೇಜ್ ನಂಬರ್ ಆಫ್ ಸ್ಟೂಡೆಂಟ್ ಪಾಸ್ಟ್ ಇನ್ ಸಿ ಕಾಲಮ್ ನೋಡಿ. ಸಿ ಅಲ್ಲಿ ಪಾಸ್ಟ್ ಕಾಲಮ್ ನೋಡ್ಬೇಕು. ಪಾಸ್ಟ್ ಕಾಲಮ್ ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 2100 divided by ಇಲ್ಲೂ ಕೂಡ ಏನಿದೆ? 5. when you have same denominator here, you need not to divide and tell the answer. ನೋಡಿ, ಆವರೇಜ್ ಮಾಡ್ಬಿಟ್ಟು ಮಾಡಿದ್ರು ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಅಕಸ್ಮಾತ್ ಆಗಿ ಇಲ್ಲಿ 6 ಇದ್ದಿದ್ರೆ ಅವಾಗ ನೀವು ಆವರೇಜ್ ಮಾಡಲೇಬೇಕಿತ್ತು. ಬಟ್ ಇಲ್ಲೇನಿದೆ 5 ಇರೋದ್ರಿಂದ ಡೈರೆಕ್ಟ್ ಆಗಿ ನೀವು ಕ್ಯಾನ್ಸಲ್ ಮಾಡ್ಕೊಂಡು ಮಾಡಬಹುದು. how will you do? Okay, directly calculate. 5 3s are 30, that is 5 30s are 5 30s is 150. 5 30s is 150. Again the remainder is 30, that is 6 is to 5 4s are 20. Next to 5 2s are 100. So 306 is to 420. So 306 is to 420. Again ಇದು ಡಿವೈಡ್ ಆಗಬಹುದಾ? yes. ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? ನಂಬರ್ ನೋಡ್ತಾ ಇರಿ. 30 6 ಇಂದ ಡಿವೈಡ್ ಆಗುತ್ತೆ, 6 ಇಂದ ಡಿವೈಡ್ ಆಗುತ್ತೆ, 42 6 ಇಂದ ಡಿವೈಡ್ ಆಗುತ್ತೆ. ಸೊ 6 5s are 30, 6 1s are 6 is to 6 7s are 42, 0 as it is. So 51 is to 70. That is option number 4. Okay students, this is how you can solve this kind of problems. Let us move on to the next question. That is second one. What is the ratio between the total number of students? ನೋಡಿ, ಇಲ್ಲೂ ಕೂಡ ಏನು ಕೇಳಿದಾನೆ ಸ್ಟೂಡೆಂಟ್ಸ್? ರೇಷಿಯೋನೇ ಕೇಳಿದಾನೆ. ಮೊದಲು ಅದನ್ನ ನೋಡಬೇಕು ಏನು ಕ್ವಶನ್ ಕೇಳಿದಾನೆ ಅಂತ. What is the ratio between the total number of students appeared from all the schools together in 2004 and 2005? ನೋಡಿ, 2004 ರೇಷಿಯೋ 2004 to 5 ಕೇಳಿದಾನೆ. ಏನ? appeared, total of appeared, total number of students appeared from all the schools together. ಎರಡಕ್ಕೂ ಕೆಲವು ಟೈಮ್ ಏನಾಗುತ್ತೆ ಗೊತ್ತಾ ಸ್ಟೂಡೆಂಟ್ಸ್? ಇಲ್ಲಿ ಅಪಿಯರ್ ಕೇಳಿರ್ತಾನೆ, ಇಲ್ಲಿ ಪಾಸ್ ಕೇಳಿರ್ತಾನೆ. ಅದಕ್ಕೆ ಕ್ವಶನ್ ನೀಟಾಗಿ ಓದಬೇಕು. ಈ ಪ್ರಾಬ್ಲಮ್ ಎರಡೂ ಕೂಡ ಅಪಿಯರ್ಡ್ ಕೇಳಿದ್ದಾನೆ. 2004 ಅಲ್ಲಿ ಅಪಿಯರ್ಡ್ ಎಷ್ಟಿದ್ದಾರೆ, 2005 ಅಲ್ಲಿ ಅಪಿಯರ್ಡ್ ಎಷ್ಟಿದ್ದಾರೆ. ಇಲ್ಲಿ ನೀವು ಟೋಟಲ್ ಮಾಡ್ಬೇಕಾದ್ರೆ ಹುಷಾರ ಮಾಡ್ಬೇಕು ಸ್ಟೂಡೆಂಟ್ಸ್. ಇಲ್ಲೇನೇನ್ರಿ? ಫಸ್ಟ್ 2004 ಕಾಲಮ್ ನೋಡಿ. ಇಲ್ಲಿ 2004 ಇದೆ ಅಲ್ವಾ ಸ್ಟೂಡೆಂಟ್? ಫಸ್ಟ್ ಎ ಬರುತ್ತೆ, ನೆಕ್ಸ್ಟ್ ಬಿ ಸಿ, ಈ ರೀತಿ ನಿಮಗೆ ಹೋಗಿದೆ ಇನ್ಸ್ಟಿಟ್ಯೂಟ್. ಯಾವ ಕಾಲಮ್ ನೋಡಬೇಕು? ಅಪಿಯರ್ಡ್ ಕಾಲಮ್. ಈ ಅಪಿಯರ್ಡ್ ಕಾಲಮ್ 2004 ಎ ಎಷ್ಟಿದೆ? 600 ಅಪಿಯರ್ಡ್. ನೆಕ್ಸ್ಟ್ ಬಿ ಎಷ್ಟಿದೆ? 450. ಸಿ ಎಷ್ಟಿದೆ? 520. ನೀವು ಆರಿಜಾಂಟಲಿ ಅದನ್ನ ಆಡ್ ಮಾಡ್ಕೋಬೇಕು. ಆರಿಜಾಂಟಲಿ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? ಯು ಮೇ ಗೆಟ್ ಅರೌಂಡ್ 2770 ಬರುತ್ತೆ ಇಷ್ಟು. ಅದೇ ರೀತಿ 2005 ಹೋಗಿ. 2005 ಯಾವ ಕಾಲಮ್ ನೋಡ್ತೀರಾ? ಅಪಿಯರ್ ಕಾಲಮ್. ಎ ಬಿ ಸಿ ಡಿ ಇ ಎಫ್ ಜಿ ಅಷ್ಟನ್ನು ನೀವು ಏನ್ ಮಾಡಬೇಕು? ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 2860. ಸೊ ಇವೆರಡಕ್ಕೂ ರೇಷಿಯೋ ಮಾಡ್ಬೇಕಾದ್ರೆ 0 0 ಕ್ಯಾನ್ಸಲ್ ಆಗುತ್ತೆ. ಆಬ್ವಿಯಸ್ಲಿ 277 ಯಾವ್ದನ್ನು ಡಿವೈಡ್ ಆಗಲ್ಲ. ಸೊ 277 is to 286 is the right answer. Option ನೋಡಿ, that is in the second option. And also in the third option also you have 286 is to 277. Always remember, ಇದು ಉಲ್ಟಾ ಆಯ್ತು ಅಂದ್ರೆ ಅದು ಸರಿ ಇಲ್ಲ. ಯಾವಾಗಲೂ as it is ಬರಲೇಬೇಕು. Okay, let us move on to the next question.
what was the overall percentage of student passed with respect to the number of students from all the schools together in 2007? Young student, what is the overall percentage of student passed? Student ಎಷ್ಟು ಜನ ಪಾಸ್ ಆಗಿದ್ದಾರೆ with respect to the number of students from all the years together in 2007. 2007 ಅಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಪಾಸ್ ಆಗಿದ್ದಾರೆ ನೋಡಿ ಸ್ಟೂಡೆಂಟ್ಸ್. ಇದು ಹೆಂಗೆ ಅಂತ ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್. ಅಪಿಯರ್ ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ಮಾರ್ಕ್ಸ್, ನೀವೇನು ಸೆಮಿಸ್ಟರ್ ಒಂದು ಟೋಟಲ್ ಮಾರ್ಕ್ಸ್ ತಗೋತೀರಾ ಅದು, ಸರಿನಾ? ಈ ಪಾಸ್ ಅಂತ ಹೇಳಿದ್ರೆ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ. ನೀವು ಥರ್ಡ್ ಸೆಮಿಸ್ಟರ್ ಅಲ್ಲಿ ಎಷ್ಟಪ್ಪ ನಿಮ್ಮ ಪರ್ಸೆಂಟೇಜ್ ಅಂದ್ರೆ ಏನು ಹೇಳ್ತೀರಾ? ನೀವು ಎಷ್ಟು ಸ್ಕೋರ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ನಿಮಗೆ 6 ಸಬ್ಜೆಕ್ಟ್ ಇದೆ, 600 ಮಾರ್ಕ್ಸ್. ನೀವು ಎಷ್ಟು ತೆಗೆದಿದ್ದೀರಾ? 400 ಮಾರ್ಕ್ಸ್ ತೆಗೆದಿದ್ದೀರಾ. ಓಕೆನಾ ಸ್ಟೂಡೆಂಟ್ಸ್? ಅವಾಗ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? 400 ಡಿವೈಡೆಡ್ ಬೈ 600, ಅಥವಾ ಯು ಮೇ ಟೇಕ್ ಸಮ್ ಅದರ್ ನಂಬರ್. ಓಕೆ, 300 ಅಂತಾನೆ ತಗೊಳ್ಳಿ. ಲೆಟ್ ಅಸ್ ಮೇಕ್ 360 ಸಮ್ವೇರ್ ಯು ಟೇಕ್, ಬಿಕಾಸ್ ನಿಮ್ಗೆ ಅರ್ಥ ಅಲ್ಲಿ ಮಾಡುತ್ತೆ ಡಿವೈಡ್. ಸೊ 360 ಬಂದಿದೆ. ಎಷ್ಟು ಮಾರ್ಕ್ಸ್ಗೆ? 600ಗೆ. ಎಷ್ಟಪ್ಪ ನಿಮ್ಮ ಪರ್ಸೆಂಟೇಜು? ಸರ್ ಮೈ ಪರ್ಸೆಂಟೇಜ್ ಇಸ್ 60%. ಓಕೆನಾ ಸ್ಟೂಡೆಂಟ್ಸ್? ಇದೇ ಕ್ವಶನ್ ನಾವು ನೀವು ಕೇಳಿರೋದು. ಅಪಿಯರ್ಡ್ಗೆ ಪಾಸ್ಟ್ಗೆ ಎಷ್ಟು ಪರ್ಸೆಂಟ್ ಪಾಸ್ ಆಗಿದ್ದಾರೆ, ನೀವು ಈ ರೀತಿ ಅದನ್ನ ತಗೋಬೇಕು ಸ್ಟೂಡೆಂಟ್ಸ್. ಓಕೆ, ದಿಸ್ ಇಸ್ ಯು ಕ್ಯಾನ್ ಸಾಲ್ವ್ ದ ದಿಸ್ ಟೈಪ್ ಆಫ್ ಕ್ವಶನ್ಸ್. ಸೊ ಅಲ್ಲಿಗೆ ಅಪಿಯರ್ಡ್ ಫ್ರಮ್, ಬಟ್ ಯಾವ ಇಯರ್ದು? 2007. 2007 ಅಲ್ಲಿ ಅಪಿಯರ್ ಕಾಲಮ್ ನೋಡ್ತಾ ಬನ್ನಿ ಸ್ಟೂಡೆಂಟ್. 2007 ಅಲ್ಲಿ ಅಪಿಯರ್ ಕಾಲಮ್ ನೋಡ್ತಾ ಬರಬೇಕು. ಅಪಿಯರ್ ಕಾಲಮ್ ಎಷ್ಟೆಷ್ಟಿದೆ ಅಂತ ಅಪಿಯರ್ ಕಾಲಮ್ ನೋಡ್ತಾ ಬನ್ನಿ. 2007 650, 460, 560, 620, 660. ಸೊ ಇಷ್ಟನ್ನು ನೀವು ಆಡ್ ಮಾಡಿದಾಗ ಎಷ್ಟು ಬರುತ್ತೆ? 2950. ಅದೇ ರೀತಿ 2007 ಅಲ್ಲಿ ಪಾಸ್ಟ್ ಕಾಲಮ್ ನೋಡ್ತಾ ಬನ್ನಿ ಸ್ಟೂಡೆಂಟ್. ದಟ್ ಈಸ್ 400, 320, 450, 450, 550. ಇಷ್ಟನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 2170. ನಾವು ಗಾಟ್ ದ ಇನ್ಫಾರ್ಮೇಶನ್ ಸ್ಟೂಡೆಂಟ್. ಈಗ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ರೀತಿ? ಪಾಸ್ಟ್ ಡಿವೈಡೆಡ್ ಬೈ ಅಪಿಯರ್. ಯಾವಾಗ ತಿಳ್ಕೊಳ್ಳಿ, ಪಾಸ್ಟ್ ಡಿವೈಡೆಡ್ ಬೈ ಅಪಿಯರ್ ಮಾಡಬೇಕು. ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್, ಅವಾಗ ನಿಮ್ಮ ಪರ್ಸೆಂಟೇಜ್ ಬರುತ್ತೆ. ಈ ಕಾನ್ಸೆಪ್ಟ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್? ಅವಾಗ ಏನಾಗುತ್ತೆ? 2170 divided by 2950 into 100. So 0 0 will get cancelled. They direct multiply ಮಾಡಿ. So the answer will come like this. Okay, the question will come like this. Now we need to get the right answer. Okay, how will you do? So 2950. So 2950 is nearest to 300. Our students, nearest to 300 ತಾನೆ. ಓಕೆ, 300 ಅಂತ ನೆನ್ಕೊಳ್ಳೋಣ. ಸೊ 300 ಡಿವೈಡ್ ಆಗ್ತದೆ ಎಷ್ಟು? 7 times 3 7 21. ಅಂದರೆ 295 7s. 300 into 7 ಮಾಡ್ಕೊಳ್ಳಿ ಸ್ಟೂಡೆಂಟ್. 300 into 7 ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 2100 ಬರುತ್ತೆ. ಓಕೆನಾ ಸ್ಟೂಡೆಂಟ್? ಸೊ ಅಲ್ಲಿಗೆ ನೀವೆಷ್ಟು ಮಾಡಬೇಕಾಗಿತ್ತು? 295 ಇಂದ, ಅಂದರೆ 5 ಜಾಸ್ತಿ ತಗೊಂಡಿದ್ದೀರಿ, ಅಂದರೆ 5 7s 35 ಜಾಸ್ತಿ ತಗೊಂಡಿದ್ದೀರಿ. ಓಕೆ, ಸೊ ಅಲ್ಲಿಗೆ ಎಷ್ಟಾಯ್ತದು? 2065 7s ಅಂತ ಹೇಳಿದ್ರೆ. ಇನ್ನೆಷ್ಟು ಉಳ್ಕೊಳ್ತಲ್ಲಿ? 2170 2065 ಹೋಯ್ತು. 2065 ಹೋದ್ರೆ ಏನಾಗುತ್ತೆ? 70 plus 35 that is 105 ಬರುತ್ತೆ. The remainder, okay, 105. So 73.5 ಇದೆ. So again move on. So ಅಲ್ಲಿ 73 ಇದೆ ನಿಮಗೆ, ಆಪ್ಷನ್ ಅಲ್ಲಿ 74 ಇದೆ ಸ್ಟೂಡೆಂಟ್ಸ್. ಸೊ ಎಕ್ಸಾಕ್ಟ್ ಆಗಿ ನಾವು ನೋಡಬೇಕಾಗುತ್ತೆ. So since we have a point here, 165 is not divided by 295. What you will do? I will put one more zero. Already point ಇರೋದಿಲ್ಲ. So again ಏನಾಗುತ್ತೆ? 295 ಇದೆ, 300 3 5s ಅಂತ ಹೇಳಿದ್ರೆ ಏನಾಗುತ್ತೆ? 295 5s. Again 295 5s. Already we have done here. So 295 5s is how much? 1500 minus 25. That is 1475. So let us go the remainder. Okay, remainder ಎಷ್ಟಿದೆ ಇಲ್ಲಿ? This is 175 ಬರುತ್ತೆ. Whatever it may be. So the answer will come to 73.55. So 0.55 ಮೇಲಿದ್ರೆ ನಿಮ್ಗೆ ಆನ್ಸರ್ ಏನಿರುತ್ತೆ? ನೆಕ್ಸ್ಟ್ ನಂಬರ್ ಇರುತ್ತೆ. 0.5 ಗಿಂತ ಕೆಳಗಡೆ ಇದ್ರೆ ನೀವು 73 ಹೋಗ್ಬೋದು. So the right answer is
74. Let us move on to the next question. Fourth question. Now look at this one. School D, which year had the lowest percentage? Percentage School D. Okay, students. School D ಅಲ್ಲಿ lowest percentage of student passed with respect to appeared. Passed to appeared. ನೋಡಿ ಸ್ಟೂಡೆಂಟ್ ಪಾಸ್ ಟು ಅಪಿಯರ್ಡ್ ಅಂತ ಹೇಳಿದ್ರೆ ಈಗ ತಾನೇ ಪ್ರೀವಿಯಸ್ ಕ್ವಶನ್ ಮಾಡಿದ್ವಿ ಅದೇ ರೀತಿ ಪಾಸ್ ಟು ಅಪಿಯರ್ಡ್ ಅಂದ್ರೆ ಏನು ಪಾಸ್ ಡಿವೈಡೆಡ್ ಬೈ ಅಪಿಯರ್ ಇಂಟು 100. ಓಕೆ ಆಲ್ವೇಸ್ ಡಿವೈಡ್. ಸೊ ಪರ್ಸೆಂಟೇಜ್ ಪ್ರಾಬ್ಲಮ್ ಕೊಟ್ಟಾಗ ಈ ರೀತಿ ನೀವು ಸಾಲ್ವ್ ಮಾಡಿ. ಬಟ್ ಯಾವ ಇಯರು ಗೊತ್ತಿಲ್ಲ. ಸೊ ಎಲ್ಲ ಇಯರ್ ನಾವೇನ್ ಮಾಡಬೇಕು ಕ್ಯಾಲ್ಕುಲೇಟ್ ಅನ್ನ ಮಾಡ್ಕೊಬರ್ಬೇಕಾಗತ್ತೆ. ಬಟ್ ಇಲ್ಲಿ ಒಂದು ಕಾನ್ಸೆಪ್ಟ್ ತಿಳ್ಕೊಳ್ಳಿ ಸ್ಟೂಡೆಂಟ್, ನಾವು ಎಕ್ಸಾಕ್ಟ್ ಆನ್ಸರ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ವೈ? ಬಿಕಾಸ್ ಹಿಯರ್ ವಿ ನೀಡ್ ಟು ಕ್ಯಾಲ್ಕುಲೇಟ್ we need to tell them which year had the lowest percentage ಅಂತ ನಾವು ಹೇಳ್ಬೇಕು. ಸೊ ಅದಕ್ಕೆ ಏನು ಮಾಡೋಣ, ಸ್ಕೂಲ್ ಡಿ ನೋಡ್ತಾ ಬರೋಣ. ಸ್ಕೂಲ್ ಡಿ ನೋಡಿ, ಸ್ಕೂಲ್ ಡಿ 2004 ಅಲ್ಲಿ ಪಾಸ್ಟ್ ಎಷ್ಟಿದೆ 460, ಅಪಿಯರ್ಡ್ ಎಷ್ಟು 580 ಇಂಟು 100 ಬೇಕೋ ಬೇಡ, ಸೊ ದಟ್ಸ್ ಅಪ್ ಟು ಯು. ಸೊ ನೆಕ್ಸ್ಟ್ 480 by 600, ನೆಕ್ಸ್ಟ್ 420 by 560, next 450 by 620, next 520 by 640. Okay student, now we need to divide. So what I will do, we'll cancel all the zeros here. Okay, we'll cancel all the zeros here. So 0 0 0 0 0 0 will get cancelled. So what is left out here? Forget about 100. Okay, forget about 100. Better than 100. 460 ಇದೆ, 46 divided by 58. 46 58 ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಅದಕ್ಕೆ ಏನು ಮಾಡೋಣ, 0 ಪಾಯಿಂಟ್ ಹಾಕಿ. ನೋಡಿ ಸ್ಟೂಡೆಂಟ್ಸ್, 0 ಪಾಯಿಂಟ್ ನೀವು ಇಂಟು 100 ಮಾಡಿದ್ರೆ ನಿಮ್ಗೆ ಸೇಮ್ ಆನ್ಸರ್ ಬರುತ್ತೆ. ಅಥವಾ 46 ಇಂಟು 100 ಮಾಡಿದ್ರೆ 4600 ಡಿವೈಡೆಡ್ ಬೈ 58 ಕೂಡ ಮಾಡ್ಬೋದು. ನೀವು ಆ ರೀತಿನೂ ಮಾಡ್ಬೋದು, ಈ ರೀತಿನೂ ಮಾಡ್ಬೋದು. ನಿಮಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ ಅದನ್ನು ಮಾಡಿ. ಸೊ 0 ಪಾಯಿಂಟ್ ಹಾಕಿದ್ರೆ ಏನಾಗುತ್ತೆ, ಇದು ದಿಸ್ ವಿಲ್ ಬಿಕಮ್ 460 again. 460 divided by 58. 58 tens are how much? 580. 58 tens are 580. ಇಲ್ಲಿ ಎಷ್ಟು ಬೇಕು ನಿಮಗೆ? 460 ಬೇಕು. 2 ಟೈಮ್ಸ್ ಕಡಿಮೆ ಮಾಡೋಣ. 50 into 8 400. 8 into 8 64. 460 ಬೇಕಾಗಿರೋದು ನಮಗೆ 464 ಆಗುತ್ತೆ. ಬಟ್ ನಿಯರೆಸ್ಟ್ ಆನ್ಸರ್ ಎಷ್ಟಿದು? 80%. ಸರಿನಾ? 8 ಟೈಮ್ಸ್ ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲಿ ನೋಡೋಣ ಯಾವುದು ನಿಯರೆಸ್ಟ್ ಬರ್ಬೋದು ಅಂತ. ನೆಕ್ಸ್ಟ್ ಇಲ್ಲಿ 0 ಪಾಯಿಂಟ್ ಆಗುತ್ತೆ, 448 ಇರೋದು 480 ಆಗುತ್ತೆ. ಅಗೈನ್ 6 ಎಕ್ಸಾಕ್ಟ್ಲಿ ದಿಸ್ ಇಸ್ 80%. 6 8 48. ನಮಗೇನು ಬೇಕಾಗಿರೋದು ಲೋಯೆಸ್ಟ್ ಪರ್ಸೆಂಟೇಜ್ ಯಾವುದು? ನಮಗೆ ಎಕ್ಸಾಕ್ಟ್ ಅನ್ನ ಕೇಳಿದಾನೆ ಅಂದ್ರೆ ಎಕ್ಸಾಕ್ಟ್ ಏನು ಕೇಳಿಲ್ಲ, ಲೋಯೆಸ್ಟ್ ಯಾವುದು ಅಂತ ಹೇಳಿದಾನೆ ಅದು ನಾವು ಹೇಳೋಣ. ಓಕೆ, ಲೆಟ್ ಅಸ್ ಟೇಕ್ ಹಿಯರ್ 0.42 will become 420 divided by 56. 56 tens is 560, 9s are 560 minus 56, 504. Again 8s are ಇಲ್ಲಿ 420 ಬೇಕಾಗಿರೋದು, ಬಟ್ 8s ಆಗಲ್ಲ, 7s ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್, 7s ಸಾಕು ನಮಗೆ. ಇಲ್ಲಿ 8 ಇದೆ, ಇಲ್ಲಿ 8 ಇದೆ, ಕಡಿಮೆ ಆಗ್ತಾ ಇದೆ, ನೋಡೋಣ. ಇಲ್ಲೂ 7 ಬಂತು ಅಂದ್ರೆ ಎಕ್ಸಾಕ್ಟ್ ಆನ್ಸರ್ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ನಾವು ಲೆಟ್ ಅಸ್ ಮೂವ್ ಆನ್. ಸೊ ಇಲ್ಲಿ ಎಷ್ಟಿದೆ 450. ದಿಸ್ ಇಸ್ 450 ಡಿವೈಡೆಡ್ ಬೈ 620. Okay, 450 divided by 62. 0.45 will become 450. 62 ಇದೆ. So obviously 62 tens is 620. ಸರಿನಾ ಸ್ಟೂಡೆಂಟ್? 9s are ಆಗಲ್ಲ, 8s are ಆಗಲ್ಲ, 7s are no. 6 are 36 ಸ್ಟೂಡೆಂಟ್. ಓಕೆ, 7s are ಮಾಡಿದ್ರೆ ಏನಾಗುತ್ತೆ, 62 into 7, 60 into 7 420, 2 into 7 14, 434 ಆಗೋಗುತ್ತೆ. ಇಲ್ಲಿ ಎಷ್ಟಿದೆ 434 ಅದು. ಓಕೆ, this will come to 434 ಆಗುತ್ತೆ. 7 times you can go. Okay, 7 times. So ಇಲ್ಲೂ 7 ಬಂತು, ಇಲ್ಲೂ 7 ಬಂತು, ಬಟ್ ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದೊಂದು ಚೆಕ್ ಮಾಡೋಣ. 520 divided by 0.520 divided by 64. 64 tens is 640. 64 obviously this is 8 times. Okay, obviously this is
8 ಟೈಮ್ಸ್ ಆಗುತ್ತೆ. ಓಕೆ, ಸೊ ನಮಗೆ ಈ 80% ಇರೋದೆಲ್ಲ ಬಿಟ್ಬಿಡಿ, ನಮ್ಗೆ ಏನು ಬೇಕು ಈಗ 70% ಇರೋದು ತೊಗೊಳ್ಳೋಣ. ಸೊ ಇಲ್ಲೆಷ್ಟಿತ್ತು 420 ಇತ್ತು, 7 ಟೈಮ್ಸ್ ಮಾಡ್ಕೊಂಡೆ. 50 into 7 350, 6 into 7 42, that is 392. So 420 minus 392, 420 minus 392. ನೋಡಿ ಸ್ಟೂಡೆಂಟ್ಸ್, ಇದೆಲ್ಲ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಗೊತ್ತಾಗೇನು ಬರೀತಾ ಇದೆ. ಸೊ ದಟ್ ಈಸ್ that will come to 28. So since we have point here, I will put 0 here again. So 56, how many times it will go? 2 times? No. 3 times? No. 4 times? No. 5 times? 5 times are just hoಗುತ್ತೆ, ಜಾಸ್ತಿ ಆಗೋಗುತ್ತಾ? 50 into 5 250, 6 into 5 30. Yes, this is exactly 75%. Let us see this one. So we have calculated 7 times. What is 7 times of 62? 60 into 7 420, 2 into 7 434. So that is 450 minus 434. The remainder is 16. Since we have a point, I will put 0 here. So 62, 160 divided by 62. Obviously this is 2 times. So this is 72%. So which is having the lowest percentage in 2007. Okay students, let us move on to the next question. During 2006, which school had the highest percentage of student passed with respect to those appeared? Again the same question, but here 2006 ಅಲ್ಲಿ ಅಂತ ಹೇಳಿದೆ. ಅಲ್ಲಿ ನಿಮಗೆ ಯಾವುದೋ ಒಂದು ಸ್ಕೂಲ್ ಕೊಟ್ಟು ಎವ್ರಿ ಇಯರ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ಇಲ್ಲಿ ಯಾವುದೋ ಒಂದು ಇಯರ್ ಕೊಟ್ಟು ಎವ್ರಿ ಸ್ಕೂಲ್ ಕ್ಯಾಲ್ಕುಲೇಟ್ ಮಾಡಿದ್ರಿ. EF ಈಗೇನು ಮಾಡ್ತೀರಾ, 2006 ಕಾಲಮ್ ನೋಡಿ. 2006 ಅಲ್ಲಿ ಎ ಎಷ್ಟು 300 divided by 640, B 280 divided by 420, next C 400 divided by 500, next 420 divided by 560. This 2006, right? Yeah, 520, 560, again 500 divided by 580. Okay students, so into 100 is up to you. ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ. ಓಕೆ, ಡೈರೆಕ್ಟ್ ಆಗಿ ಏನು ಮಾಡಿ, ಜೀರೋಸ್ ಕ್ಯಾನ್ಸಲ್ ಮಾಡಿಕೊಳ್ಳಿ. ಸೊ 0 ಪಾಯಿಂಟ್ ಆಗುತ್ತೆ. ದೆನ್ 30 will become 300. 300 divided by 64. ಬಟ್ ಇಲ್ಲಿ ಹೈಯೆಸ್ಟ್ ಕೇಳಿದ್ರೆ ಲೋಯೆಸ್ಟ್ ಕೇಳಿದೆ. ಹೈಯೆಸ್ಟ್ ಪರ್ಸೆಂಟೇಜ್, ಪ್ರೀವಿಯಸ್ ಕ್ವಶನ್ ಅಲ್ಲಿ ಲೋಯೆಸ್ಟ್ ಪರ್ಸೆಂಟೇಜ್ ಕೇಳಿಲ್ಲ, ಇಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಕೇಳಿದೆ ಅಷ್ಟು. ಹೈಯೆಸ್ಟ್ ಪರ್ಸೆಂಟೇಜ್ ಅಂದ್ರೆ this is obviously nearest to 30%. 6 5s are almost ಇದು 50% ಅಂತ ಅನ್ಕೊಳ್ಳಿ. ಓಕೆ ಸರ್, ಹೆಂಗ್ ಸರ್ ಅನ್ಕೋಬಿಟ್ರಿ, ಬಿಕಾಸ್ 300 divided by 64, 300 divided by 600, 3/6 ಅಂದ್ರೆ ಏನು, ಇಟ್ ಇಸ್ 1/2. 1/2 ಅಂದ್ರೆ ಏನು, 50%. ದಟ್ಸ್ ಆಲ್. ನೆಕ್ಸ್ಟ್ ಇಲ್ಲಿ ಎಕ್ಸಾಕ್ಟ್ ಆಗಿ ಕೇಳಿಲ್ಲ ಅವ್ನು ಕೇಳಿದ್ರೆ ಹೈಯೆಸ್ಟ್ ಯಾವುದು ಅಂತ ಕೇಳಿದೆ, ನೋಡೋಣ ಯಾವುದು ಅಂತ. 50 ಬಂದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ ಇಯರ್ 0 ಪಾಯಿಂಟ್ 280 divided by 42, 40 ಅಂತದ್ದು. 4 4s are 16, 4 5s are 4 7s are is 280, 28, 4 7s are 28. But what will happen here? Here we have 2 also. So since 2, I will go with 6 times. Next, now look at here, 40/50, 4/5, 1/5 is 20%, 4/5 means 4 into 20%, that is 80%. Next here, 420 divided by 56, 420 divided by 56. 56 how many times will you take? 10s is 560, 56 10s is 560, 8s are 504, 9s are 8s is 56 2 times 112. 560 ಇಂದ 112 ಅನ್ನು ಲೆಸ್ ಮಾಡ್ಕೊಳ್ಳಿ. 560 minus 100 ಮಾಡ್ಕೊಳ್ಳಿ, 460 minus 12 ಮಾಡಿ 448 ಆಗುತ್ತೆ. ಅಂದರೆ 8 ಟೈಮ್ಸ್ ಆಗಲ್ಲ, ಇದು ಎಷ್ಟು ಟೈಮ್ಸ್ ಆಗುತ್ತೆ, 7 ಟೈಮ್ಸ್. ನೆಕ್ಸ್ಟ್ again I will come here, this is 500 divided by 580, maybe nearest answer. Okay, so here 580 58 10s is 580, 58 9s is 580 minus 58, 580 minus 58 ಅಂದ್ರೆ ಎಷ್ಟು, 520 ಸಮಥಿಂಗ್ ಬರುತ್ತೆ. ಸೊ ಆಬ್ವಿಯಸ್ಲಿ ಇದು ನಿಮಗೆ 8 ಟೈಮ್ಸ್ ಆಗುತ್ತೆ.
9 ಟೈಮ್ಸ್ಗೆ ಆಗಲ್ಲ. 9 ಟೈಮ್ಸ್ ಅಂತ ಹೇಳಿದ್ರೆ ಇಲ್ಲಿ 500 ಇದೆ, ಬಟ್ 500 ಜಾಸ್ತಿ ಆಗುತ್ತೆ. 8 ಟೈಮ್ಸ್ ತೊಗೊಂಡ್ರೆ 580 ಮೈನಸ್ 58 ಪ್ಲಸ್ 58 2 ಟೈಮ್ಸ್ 116. 580 minus 100 480 minus 16 464. ಸೊ 500 minus 464. ಇಲ್ಲಿ ನೋಡಿ, ಇಲ್ಲೂ ಕೂಡ 88 ಇದೆ, ಬಟ್ ಇದು ಜಾಸ್ತಿ ಬರ್ಬೋದು. ನೋಡೋಣ, ಇಲ್ಲಿ 6 3 36 ಬರುತ್ತೆ. ಪಾಯಿಂಟ್ ಇರೋದ್ರಿಂದ ಐ ವಿಲ್ ಪುಟ್ 1 more 0 360 ಆಗುತ್ತೆ. 58 how many times if you take 58 5s I can take. So this is 85%, this is 80%. Which is having highest one? That is school E. So school E is the right answer. So that's all you can do. But actually it is not 85%. You ಮಾಡಿದ್ರೆ 86.7 ಬರುತ್ತೆ. ಬಟ್ ನಾನು ಏನು ಹೇಳ್ತಾ ಇರೋದು, ನಿಯರೆಸ್ಟ್ ಆನ್ಸರ್ಗೆ ಹೋಗಿ. ಸೊ ಎಕ್ಸಾಕ್ಟ್ ಆನ್ಸರ್ ಬೇಡ. ಅವನು ಎಕ್ಸಾಕ್ಟ್ ಆನ್ಸರ್ ಏನಾದ್ರು ಆಪ್ಷನ್ ಕೊಟ್ಟಿದ್ರೆ ದ್ಯಾನ್ ಯು ಗೋ ಬೈ ಎಕ್ಸಾಕ್ಟ್ ಆನ್ಸರ್. Okay students, let us move on to the next question. Let us see the fourth question today. Table shows the number of people engaged who are engaged in various professions and percentage of female and males. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿರೋದು ಎಲ್ಲ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದೆ. ನೋಡಿ ಇನ್ಫಾರ್ಮೇಶನ್, ಪ್ರೊಫೆಷನ್ಸ್, ಪರ್ಸೆಂಟೇಜ್ ಆಫ್ ಪೀಪಲ್, ಪರ್ಸೆಂಟೇಜ್ ಆಫ್ ಫೀಮೇಲ್ಸ್, ಪರ್ಸೆಂಟೇಜ್ ಆಫ್ ಮೇಲ್ಸ್. ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಕೆಳಗಡೆ ನೋಡಿದೆ, ಟೋಟಲ್ ಎಕ್ಸ್ಕ್ಯೂಸ್ ಮೀ, ಟೋಟಲ್ ನಂಬರ್ ಆಫ್ ಪೀಪಲ್ ಕೊಟ್ಟಿದ್ದೇನೆ. ಎಷ್ಟು? ಟೋಟಲ್ ಈಸ್ there are 24,500 is total. Let us take medical examples. ಮೆಡಿಕಲ್ ಅಲ್ಲಿ ಟೋಟಲ್ ನಂಬರ್ ಆಫ್ ಪೀಪಲ್ ಎಷ್ಟಿದ್ದಾರೆ? ಟೋಟಲ್ ಪೀಪಲ್ ಎಷ್ಟಿದ್ದಾರೆ? 11% ಇದೆ. 11% ಆಫ್ 24,500 ಸ್ಟೂಡೆಂಟ್. 11% ಅಂದ್ರೆ ಎಷ್ಟು? 10% ಮಾಡಿ. 10% ಅಂದ್ರೆ ಎಷ್ಟು? 2,450. 1% ಅಂದ್ರೆ ಎಷ್ಟು? 245. ಸೊ ಆ್ಯಡ್ ಮಾಡಿ. ಸೊ 11% ಅಂದ್ರೆ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್? 2695. ನೆಕ್ಸ್ಟ್ ಕಂಪ್ಯಾರಿಸನ್ ಏನು ಮಾಡಿದ್ದಾನೆ, ಈ ಟೋಟಲ್ ಅಲ್ಲಿ ಮೇಲ್ ಎಷ್ಟಿದ್ದಾರೆ, ಫೀಮೇಲ್ ಎಷ್ಟಿದ್ದಾರೆ ಅಂತ ಹೇಳಿದ್ದಾನೆ. ಮೇಲ್ ಎಷ್ಟು? 40%. 40% ಆಫ್ 2695. ಫೀಮೇಲ್ ಎಷ್ಟು? 60% ಆಫ್ 2695. ಒಂದೊಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ನಿಮ್ಗೆ ಇನ್ನೊಂದು ಸಿಗುತ್ತೆ. 40% ಕ್ಯಾಲ್ಕುಲೇಟ್ ಮಾಡಬೇಕು. 40% ಅಥವಾ 60%, ಎರಡೊಂದು ಮಾಡೋಣ. ಆಲ್ವೇಸ್ ಗೋ ಬೈ 50% ಹೋಗೋಣ, ಬಿಕಾಸ್ ನಿಯರೆಸ್ಟ್. 50% ಅಂದ್ರೆ ಎಷ್ಟು? 2000 ಆಫ್ ಎಷ್ಟು ಸ್ಟೂಡೆಂಟ್? 1000. 600 ಆಫ್ ಎಷ್ಟು? 300. 90 ಆಫ್ ಎಷ್ಟು? 45. 5 ಆಫ್ ಎಷ್ಟು? 2.5. ಸೊ ಏನಾಗುತ್ತೆ? 743 13475. ಎಷ್ಟು ಪರ್ಸೆಂಟ್ ಇದು? 50%. ನಮಗೆ ಎಷ್ಟು ಬೇಕಾಗಿರೋದು? 40%. 2695ಗೆ 10% ಎಷ್ಟು? 269.5. ಸೊ 0 79 ಅಂದರೆ it is 8. This is 13 6 13 and 6 over. Okay, 7. This will be 0 1 1078. Okay student, so total number of male ಎಷ್ಟು ಜನ ಇದ್ದಾರೆ? 1078. ಫೀಮೇಲ್ ಎಷ್ಟಿದ್ದಾರೆ? 2695 minus male. Okay, that will be 7 1 1617. So ಎರಡು ಟೋಟಲ್ ಮಾಡಿ. This is 51 96 2695. ನೋಡಿ 2695. 2695 ಅಲ್ಲಿ ಮೇಲ್ ಎಷ್ಟು? 1078. ಫೀಮೇಲ್ ಎಷ್ಟು? 1617. ಈ ರೀತಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್. ಅಂದ್ರೆ ಅರ್ಥ ಮಾಡ್ಕೋಬೇಕು. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ದ್ಯಾನ್ ಯು ಕ್ಯಾನ್ ಪ್ರೊಸೀಡ್. ಸುಮ್ಮನೆ ಆನ್ಸರ್ ಡೈರೆಕ್ಟ್ ಆಗಿ ಕ್ವಶನ್ ಬಿಟ್ಟೋಗ್ಬಿಡ್ಬೇಡಿ. ಸೊ ಪರ್ಸೆಂಟ್ ಅಲ್ಲಿ ಕೊಟ್ಟಿದ್ದಾನ, ನಂಬರ್ಸ್ ಅಲ್ಲಿ ಕೊಟ್ಟಿದ್ದಾನ, ದಯವಿಟ್ಟು ಅದನ್ನ ಗಮನಿಸಿ. ಓಕೆ, ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್. ಸೊ ಟೋಟಲ್ ಬರ್ಕೋಬೋಣ. ಟೋಟಲ್ ಎಷ್ಟು ಜನ ಇದ್ದಾರೆ? 24,500. ಓಕೆ ಸ್ಟೂಡೆಂಟ್, ಸೊ ಲೆಟ್ ಅಸ್ ಮೂವ್ ಟು ದಿ ಫಸ್ಟ್ ಕ್ವಶನ್. ವಾಟ್ ಇಸ್ ದ ರೇಷಿಯೋ ಆಫ್ ದ ಟು? ಏನ್ ಕೇಳಿದ್ದಾನೆ? ರೇಷಿಯೋ. ಓಕೆನಾ ಸ್ಟೂಡೆಂಟ್, ವಾಟ್ ಇಸ್ ದ ರೇಷಿಯೋ ಆಫ್ ಟೋಟಲ್ ನಂಬರ್ ಆಫ್ ಮೇಲ್ಸ್ ಇನ್ ದ ಮೆಡಿಕಲ್? ಟೋಟಲ್ ನಂಬರ್ ಆಫ್ ಮೇಲ್ ಇನ್ ಮೆಡಿಕಲ್ ಈಸ್ ಟು medical and teaching professions together. Medical and teaching is to total number of females in the same profession. Total number of females
in medical plus teaching. ಇದಕ್ಕೆ ರೇಷಿಯೋ ಕೇಳಿದೆ ನೋಡಿ ಸ್ಟೂಡೆಂಟ್. ಈಗ ತಾನೇ ನಿಮಗೆ ನಾನು ಇಂಟ್ರೊಡಕ್ಷನ್ ಹೇಳ್ಕೊಟ್ಟೆ ಯಾವ್ಯಾವ ರೀತಿ ಮೇಲ್ ಕ್ಯಾಲ್ಕುಲೇಟ್ ಮಾಡೋದು, ಯಾವ ರೀತಿ ಫೀಮೇಲ್ ಕ್ಯಾಲ್ಕುಲೇಟ್ ಮಾಡೋದು. ಬಟ್ ಆ ರೀತಿ ಮಾಡೋಕೆ ಹೋದಾಗ ನಮಗೆ ತುಂಬ ಲೆಂತಿ ಅನಿಸುತ್ತೆ. ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಫಸ್ಟು ಮೇಲ್ ಆಫ್ ಮೆಡಿಕಲ್, ಫಸ್ಟು ಟೋಟಲ್ ಆಫ್ ಮೆಡಿಕಲ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಮೇಲ್ ಕ್ಯಾಲ್ಕುಲೇಟ್ ಮಾಡಿ, ಟೀಚಿಂಗ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಮೇಲ್ ಕ್ಯಾಲ್ಕುಲೇಟ್ ಮಾಡಿ. ಇಟ್ ವಿಲ್ ಬಿ ಎ ವೆರಿ ಲೆಂತಿ ಪ್ರಾಬ್ಲಮ್. ಸೊ ಅದನ್ನು ಕಂಪ್ರೆಸ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋತೀರಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ಮೆಡಿಕಲ್ಲು ಮತ್ತು ಟೀಚಿಂಗ್ ಎರಡೂ ಟೋಟಲ್ ಯಾವುದು ಕಾಮನ್ ಯಾವುದು 24,500. ಅಂದರೆ ನಾವೇನು ಮಾಡ್ತೀವಿ, ಫಸ್ಟು ಮೆಡಿಕಲ್ ತಗೋತೀವಿ ನೋಡಿ. ಮೆಡಿಕಲಲ್ಲಿ ಮೇಲ್ ಎಷ್ಟಿದ್ದಾರೆ? 40% ಇದ್ದಾರೆ. ಸರಿನಾ? ಮೆಡಿಕಲ್ ಎಷ್ಟಿದ್ದಾರೆ? 40%. ಆಫ್ ಮೆಡಿಕಲ್ ಟೋಟಲ್ ಎಷ್ಟು? 11%. ಈಗ ತಾನೇ ನಾವು ಮಾಡಿದ್ವಿ 11% ಅಲ್ಲಿ 40%. ಅರ್ಥ ಆಗ್ತಿದೆ ಸ್ಟೂಡೆಂಟ್? ಸೊ 40% ಆಫ್ 11% ಆಫ್ 24,500 ಪ್ಲಸ್ ನೆಕ್ಸ್ಟ್ ಟೀಚಿಂಗ್ ಅಲ್ಲಿ ಮೇಲೆ ಎಷ್ಟಿದ್ದಾರೆ? 20% ಆಫ್ ಟೋಟಲ್ ಎಷ್ಟಿದ್ದಾರೆ? 21% ಆಫ್ 24,500 ಈಸ್ ಟು. ನೆಕ್ಸ್ಟ್ ಏನು ಹೇಳ್ತಾನೆ? ಫೀಮೇಲ್ಸ್ ಕೇಳ್ತಾರೆ. ಫೀಮೇಲ್ ಎಷ್ಟಿದ್ದಾರೆ? 60% ಆಫ್ 11% ಆಫ್ 24,500 ಪ್ಲಸ್ ನೆಕ್ಸ್ಟ್ ಇದರಲ್ಲೆಷ್ಟು? 80% ಆಫ್ 21% ಆಫ್ 24,500. ಸೊ ಈ ರೀತಿ ಬರ್ತದೆ. ಸೊ ಒಂದೊಂದನೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಎಷ್ಟೊತ್ತಾಗುತ್ತೆ? ತುಂಬ ಲೇಟ್ ಆಗುತ್ತೆ. ಏನು ಮಾಡೋಣ? ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ. ಏನು ಕ್ಯಾನ್ಸಲ್? 4ಕ್ಕೂ ಕಾಮನ್ ಯಾವ್ದ್ರಪ್ಪ? 24,500, 24,500. ಸರ್ ಇದನ್ನೇ ಹೊಡೆದಾಕ್ಬಿಟ್ರಿ, ರೇಷಿಯೋ ಕೇಳಿದ್ರೆ ಸರ್. ಅವ್ನು ಕೇಳಿರೋದು ರೇಷಿಯೋ, ನಂಬರ್ಸ್ ಅಲ್ಲ. ನಂಬರ್ಸ್ ಬೇಕು ಅಂದ್ರೆ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅವನೇನು ಕೇಳಿದಾನೆ? ರೇಷಿಯೋ ಕೇಳಿದೆ. ಯಾವುದಕ್ಕೆ? ದಿಸ್ ಒನ್. ಸೊ ಈಗೇನು ಮಾಡೋಣ? ಅಗೇನ್ ವಿಲ್ ಟೇಕ್ ಔಟ್ ದಿಸ್ ಒನ್. ಸೊ ಇಲ್ಲೇನಾಯಿತು? ಪರ್ಸೆಂಟೇಜ್ ಎಲ್ಲ ಕ್ಯಾನ್ಸಲ್ ಮಾಡಿ. ಪರ್ಸೆಂಟೇಜ್ ಬೇಡ ನಮಗೆ, ಇಲ್ಲಿ ನಮ್ಗೆ ಬೇಕಾಗಿರೋ ರೇಷಿಯೋ ಏನಾಗುತ್ತೆ? 40 into 11 ಪ್ಲಸ್ 20 into 21 is 2. Next, again here also you cancel everything. 60 into 11 plus 80 into 20. So now ಏನಾಯಿತು? ಆಲ್ಮೋಸ್ಟ್ ಸ್ವಲ್ಪ ಕಂಪ್ರೆಸ್ ಆಯಿತು. again you do the same thing. ಡಿವೈಡ್ ಮಾಡಿ. ಯಾರು ಡಿವೈಡ್ ಮಾಡ್ತೀರಾ? ನೋಡಿ ಝೀರೋಸ್ ಇದೆ ಏನು ಮಾಡ್ತೀರಾ? 21 22 23 24 ಏನು ಹೇಳ್ಕೊಡ್ತು? 11 2 22 ಪ್ಲಸ್ 21 here 1 ಇದೆ. ನೆಕ್ಸ್ಟ್ ಈಸ್ ಟು 3 into 11 33 plus 21 into 4 it is 84. So add these two. 43 is to 4 plus 3 7, 8 plus 3 1 11. That is 43 is to 117. So 43 is to 117 ಯಾವ ಆಪ್ಷನ್ ಇದೆ? 4th ಆಪ್ಷನ್ ಇದೆ. ಸೊ ದಿಸ್ ಈಸ್ ಯು ಕ್ಯಾನ್ ಸಾಲ್ವ್ ರೇಷಿಯೋ ಕೈಂಡ್ ಆಫ್ ಪ್ರಾಬ್ಲಮ್. ಅಂದರೆ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ನಾವು ಅದನ್ನು ಕ್ಯಾನ್ಸಲೇಷನ್ ಅನ್ನೋದಕ್ಕಿಂತ ಇಲ್ಲ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಸ್ಟೂಡೆಂಟ್. ಹೌ ಮಚ್ ಇಟ್ ವಿಲ್ ಇಟ್ ವಿಲ್ ಟೇಕ್ ಮೋರ್ ದೆನ್ 2 to 3 minutes, 3 to 4 minutes ಆದರೂ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಕಾಮನ್ ಆಗಿರೋದು ತೆಗೆದಾಕಿ. ನಮ್ಗೆ ಏನು ಬೇಕಾಗಿರೋದು? ರೇಷಿಯೋ ಬೇಕಾಗಿರೋದು. ಕ್ಯಾಲ್ಕುಲೇಟ್ ದ ರೇಷಿಯೋ. ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಕ್ವೆಶ್ಚನ್. Second one. Excuse me. The total number of people in teaching profession is what percent? ಏನು ಕೇಳಿದಾನೆ ಸ್ಟೂಡೆಂಟ್? is what percent? is what percent ಬರ್ತಿದ್ದಂಗೆ ನೀವು ಏನು ಹೇಳಬೇಕು? ಫಾರ್ಮುಲಾ ಏನು? x divided by y into 100. x ಏನಿಲ್ಲಿ? ಟೋಟಲ್ ನಂಬರ್ ಆಫ್ ಪೀಪಲ್ ಇನ್ ಟೀಚಿಂಗ್ ಪ್ರೊಫೆಷನ್. ಟೀಚಿಂಗ್ ಅಲ್ಲಿ ಟೋಟಲ್ ಎಷ್ಟಿದ್ದಾರೆ? ಟೋಟಲ್ ಮೇಲ್ ಫಿಮೇಲ್ ಅಲ್ಲ, ಟೋಟಲ್ ಕಾಲಮು ಟೀಚಿಂಗ್ ಅಲ್ಲಿ ಎಷ್ಟಿದ್ದಾರೆ? 21% ಆಫ್ 24,500 divided by is what percent of the total number of people in the law. Total number of people in law ನೋಡಿ ಎಷ್ಟು ಜನ ಇದ್ದಾರೆ? 24% of 24,500 into 100. You cancel this. ಏನು ಬೇಕು ನಮಗೆ? ಪರ್ಸೆಂಟೇಜ್ ಬೇಕು. You don't worry about the numbers here. Numbers ಬೇಕು ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿ. ಬಟ್ ನಂಬರ್ ಕೇಳಿದಾನೆ ನೋ. ಏನಾಗುತ್ತೆ?
21 divided by 24 into 100. 3 sevens are 3 8s are. So ಏನಾಯ್ತು 7 by 8. What is 1 by 8 student? 12.5. What is 8 by 8? It is 1. 8 by 8 is 1. So that is 100%. 8 by 8 is 100%. 7 by 8, 1 time. 1 by 8 means 12.5. That is 87.5. The answer is 87.5%. So that is the reason you will need percentage table na calculate ಮಾಡಿರಬೇಕು. Okay students? Next, third question. What is the total number of males from all the professions together? Yes, this is the question I was looking for. What is the total number of males ಅಂತ ಕೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ಟೂಡೆಂಟ್, ಇಲ್ಲಿ ಎಷ್ಟು ಪ್ರೊಫೆಷನ್ ಇದೆ? 6 ಪ್ರೊಫೆಷನ್ ಇದೆ. 6 ಪ್ರೊಫೆಷನ್ಸ್ಗೆ ಫಸ್ಟ್ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಅದರಲ್ಲಿ ಮೇಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, 15 to 20 minutes it will take. So just move on to the next question. Sir, ಏನು ಸರ್ ಹಿಂಗೆ ಹೇಳ್ಬಿಟ್ರಿ? ಆಲ್ವೇಸ್ ರಿಮೆಂಬರ್ ಸ್ಟೂಡೆಂಟ್, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ 100 out of 100 ನೀವು ತೆಗಿಯೋಕ್ಕಾಗಲ್ಲ. ಓಕೆ, ಸೊ ನಮ್ಗೆ ಎಷ್ಟು ಬೇಕಾಗಿರೋದು 60 plus or 70 plus is the best. So instead of wasting 15 to 20 minutes for one question, what you need to do? You need to just move on. Don't worry about one question. ಅದೇ ಆಮೇಲೆ ಎಲ್ಲ ಕ್ವಶನ್ಸ್ ಮೂವ್ ಆನ್ ಅಂತ ಮಾಡ್ಕೊಂಡ್ಬಿಡಿ. ಆಮೇಲೆ it will be very difficult. So you need not to calculate that one. Okay, let us move on to the fourth question. The females in the engineering profession is what percent? ನೋಡಿ again ಏನು ಕೇಳಿದ್ರೆ ಸ್ಟೂಡೆಂಟ್, what percent ಅಂತ ಬಂದ ತಕ್ಷಣ x divided by y. x ಯಾವುದು ಇದರಲ್ಲಿ? ಫೀಮೇಲ್ಸ್ ಇನ್ ದ ಇಂಜಿನಿಯರಿಂಗ್ ಪ್ರೊಫೆಷನ್. ಇಂಜಿನಿಯರಿಂಗ್ ಪ್ರೊಫೆಷನ್ ಅಲ್ಲಿ ಫೀಮೇಲ್ಸ್ ಎಷ್ಟಿದ್ದಾರೆ? 30% ಇದ್ದಾರೆ. ಓಕೆನಾ ಸ್ಟೂಡೆಂಟ್? ಇಂಜಿನಿಯರಿಂಗ್ ಎಷ್ಟಿದ್ದಾರೆ? 30% ಇದ್ದಾರೆ. ಆಫ್ ವಾಟ್? 30% ಆಫ್ ಇಂಜಿನಿಯರಿಂಗ್ ಟೋಟಲ್ ಪರ್ಸೆಂಟ್ ಎಷ್ಟಿದ್ದಾರೆ? 18% ಆಫ್ 24,500 divided by is what percent of males in the management profession. Management ಅಲ್ಲಿ ಮೇಲ್ಸ್ ನೋಡಿ, ಮ್ಯಾನೇಜ್ಮೆಂಟ್ ಅಲ್ಲಿ ಮೇಲ್ಸ್ ಎಷ್ಟಿದ್ದಾರೆ? 56% of management total ಎಷ್ಟು? 10% of 24,500 into 100. Can you do the same thing? So ಏನು ಮಾಡೋಣ? So just cancel these two. We want the percentage, that is 30 into 18 and divided by 56 into 10 into 100. Okay students, 0 will get cancelled. So 18 into 3 students, that is 18 into 3, 10 into 3 30, 8 into 3 24, that is 54 divided by 56 into 100. So again you can do, okay, 2 ಇಂದ ಮಲ್ಟಿಪ್ಲೈ ಮಾಡ್ಬೋದು ನೀವು, ಸೊ 2 ಇಂದ ನಾವು ಮಾಡ್ಬೋದು. ಸೊ ಎಕ್ಸಾಕ್ಟ್ ಆಗಿ ಆನ್ಸರ್ ಅನ್ಸು ಅಂತಾನೆ ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮಗೆ ಗೊತ್ತಿರೋ 2 ಇಂದ ಮಾಡೋಣ. ಓಕೆ, 2 2s are 2 7s are, again 2 2s are 2 8s, 27 by 28. Okay student, 27 by 28. Obviously this is around 90% ಇರುತ್ತೆ, 95% ಇರುತ್ತೆ. Obviously 95% ಇರುತ್ತೆ. ಸೊ 95 ನೋಡಿ, ಆಪ್ಷನ್ ಇದೆಯಾ? 96 ಇದೆ. ಅಂದರೆ ಒಂಥರ ದಮ್ ಬೇಕು ಅಂತಲ್ಲ ನನಗೆ, ಜಸ್ಟ್ 96 ಹಾಕ್ಬಿಟ್ಟು ಹೋಗ್ಬೋದು, ಒಂದು ಚಾನ್ಸ್ ತಗೋಬೋದು. ವಿ ಕ್ಯಾನ್ ಟೇಕ್ ಎ ಚಾನ್ಸ್. ಅದರ್ವೈಸ್ ಇಲ್ಲ ಸರ್ ನನಗೆ ಎಕ್ಸಾಕ್ಟ್ ಆನ್ಸರ್ ಬೇಕು ಅಂತ ಜಸ್ಟ್ ಮೂವ್ ಆನ್, ಕ್ಯಾಲ್ಕುಲೇಟ್ ದ ಆನ್ಸರ್. ಹೌ ಟು ಕ್ಯಾಲ್ಕುಲೇಟ್? ಸೊ 27 by 28 means what? 0 point technique. 0 point ಏನಾಯ್ತು? 270 ಆಯಿತು. 270 by 280, 28. 28 10s ಆಗಲ್ಲ, 28 9s ಆಗುತ್ತೆ. 280 minus 28. 280 minus 28 is how much? 252. 270 minus 252, that is 18. So since we have a point here, I will put 0 here. 28, how many times it will take? 5 times is how much? 140. 28 al half is to 140. Okay, so 5 times agala, 6 times hogodu. 140 plus 28, 168. So again it is 12, 96. Again 12 is 120 agotini. Again 96. You got the answer here, 96%. Yes, 96 ಇದೆ. ಸರ್ ಇಲ್ಲ ಸರ್ ನನಗೆ ಎಕ್ಸಾಕ್ಟ್ ಬೇಕು. ಓಕೆ, 4 times ಹೋಗಿ, again 3 times ಹೋಗಿ, 96 into 100 ಮಾಡಿದ್ರೆ ಎಷ್ಟು? 96.43 exactly you will get. Okay, next last question we will solve.
ವಾಟ್ ಇಸ್ ದ ರೇಷಿಯೋ? ಹೇಗೆ ಕೇಳಿದ್ದಾನೆ ರೇಷಿಯೋ. ಓಕೆ ಸ್ಟೂಡೆಂಟ್, ರೇಷಿಯೋ ಕೇಳಿದ್ದಾನೆ. ಯಾವುದು? ನಂಬರ್ ಆಫ್ ಮೇಲ್ಸ್ ಇನ್ ದ ಬ್ಯಾಂಕಿಂಗ್ ಪ್ರೊಫೆಷನ್. ಬ್ಯಾಂಕಿಂಗ್ ಪ್ರೊಫೆಷನ್ ಅಲ್ಲಿ ಮೇಲ್ ಎಷ್ಟಿದೆ ಸ್ಟೂಡೆಂಟ್? 65% ಆಫ್ ಬ್ಯಾಂಕಿಂಗ್ ಪ್ರೊಫೆಷನ್, 16% ಆಫ್ 24,500 ಈಸ್ ಟು ನಂಬರ್ ಆಫ್ ಮೇಲ್ಸ್ ಇನ್ ದ ಇಂಜಿನಿಯರಿಂಗ್ ಪ್ರೊಫೆಷನ್. ಇಂಜಿನಿಯರಿಂಗ್ ಪ್ರೊಫೆಷನ್ ನೋಡಿ ಎಷ್ಟಿದ್ದಾರೆ ಮೇಲ್ಸು? 70%. ಎಷ್ಟಕ್ಕೆ? 18%ಗೆ ಆಫ್ 24,500. ಕ್ಯಾನ್ಸಲ್ ದೀಸ್ ಟು. ವಾಟ್ ವಿಲ್ ಹ್ಯಾಪನ್? 65 into 16 is to 70 is to 80. Which number will you go? 5 you can take. Okay, 5 13 times it will go. 5 16 times it will go. Again, which number will you go? Yeah, 2 8s are, sorry, yeah, 2 8s are, 2 9s are. So 13 into 8. 13 into 8 is what? 13 into 10, 130. 130 minus 2 times. 2 times means 26. 130 minus 26, 104 is to 16 9s are 160 minus 16, 144. Still you can do. Okay, still if you have an option then you can go. No, there is no option. So again 2 in the multiply madi. 2 5s are, 2 2s are, 2 7s are, 2 2s are. 52 is to 72. Idea? No. 52 is to 72 is not there. None of this is there. That is the answer. So ಈ ರೀತಿಯಾಗಿ ನೀವು ಡಾಟಾ ಅನಾಲಿಸಿಸ್, ಟೇಬಲ್ ಚಾರ್ಟರ್ಸ್ ಅನ್ನ ಮಾಡ್ಬೋದು ಸ್ಟೂಡೆಂಟ್ಸ್. ಸೊ ಪ್ರಾಬ್ಲಮ್ಸ್ ಅನ್ನ ಇನ್ನೂ ಕಳಿಸಿದ್ದೀನಿ ನಿಮಗೆ. ಪ್ರಾಕ್ಟೀಸ್ ಮಾಡಿ. ಏನಾದ್ರು ಡೌಟ್ ಇದ್ರೆ ನಿಮಗೆ ಕೇಳಿ. ಥ್ಯಾಂಕ್ ಯು.